ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನನ್ನ ಹೆಸರು ಮಧು ಬಿ ಸೂದನ್, ಪ್ರೇರಣಾ ಅಕಾಡೆಮಿ ಕಡೆಯಿಂದ. ದಯವಿಟ್ಟು ಎಲ್ಲರೂ ಪ್ರೇರಣಾ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವ್ಯೂ ಮಾಡಿ, ಶೇರ್ ಮಾಡಬೇಕಾಗಿ ವಿನಂತಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಪ್ರತಿ ಸಲ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸೋಲು ಆಗಿವಿ ಅಂತ ಭಾವನೆ ಬಂದಾಗ ಮತ್ತೆ ನಮಗೆ ಪುನಶ್ಚೇತನ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಸ್ವಾಮಿ ವಿವೇಕಾನಂದ ಅವರ ಅರೈಸ್, ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ರೀಚ್ಡ್, ಅಂದರೆ ನಮ್ಮ ಗುರಿ ಮುಟ್ಟುವ ನಮ್ಮ ಒಂದು ಪ್ರಯತ್ನವನ್ನು ನಾವು ನಿಲ್ಲಿಸುವುದು ಬೇಡ ಅನ್ನುವ ಒಂದು ವಿವೇಕವಾಣಿಯೊಂದಿಗೆ, ಅಂದರೆ ನಾವು ಎಷ್ಟೇ ಪ್ರಯತ್ನಗಳಲ್ಲಿ ವಿಫಲರಾಗಿದ್ದರೂ ಸಹ ನಮ್ಮ ಪ್ರಯತ್ನವನ್ನು ಛಲ ಬಿಡದೆ ನಾವು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಮ್ಮ ಗುರಿಯನ್ನು ನಾವು ಮುಟ್ಟಕ್ಕೆ ಸಾಧ್ಯ ಆಗೇ ಆಗುತ್ತದೆ. ಈ ನಿಟ್ಟಿನಲ್ಲಿ ತಮ್ಮ ಎಲ್ಲ ಸ್ಪರ್ಧಾರ್ಥಿಗಳ ಒಂದು ಗುರಿಗಳು ಮುಟ್ಟುವಂತಾಗಲಿ ಅಂತ ಬಯಸುತ್ತಾ ಈ ಒಂದು ಕ್ಲಾಸನ್ನು ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳ ಉತ್ತರಗಳ ಜೊತೆಗೆ ಅವುಗಳ ಸಂಕ್ಷಿಪ್ತ ವಿವರಣೆಗಳೊಂದಿಗೆ ಇವತ್ತಿನ ಈ ತರಗತಿಯನ್ನು ನಾವು ಪ್ರಾರಂಭಿಸೋಣ. ಇಲ್ಲಿ ಮೊಟ್ಟ ಮೊದಲಿಗೆ ಒಂದು ಪ್ರಶ್ನೆ ಇದೆ. ಇದು KS ಎಕ್ಸಾಮಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿದ್ದು, ಈ ಪ್ರಶ್ನೆ ಈ ರೀತಿ ಇದೆ: ವಸ್ತುವಿನ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಶಾಖ ಪ್ರಸಾರವಾಗುವ ವಿಧಾನ ಯಾವುದು ಅಂತ. ಅಂದರೆ ಯಾವುದೇ ಒಂದು ವಸ್ತು ಇದೆ, ಆ ವಸ್ತುವಿನ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಶಾಖ ಪ್ರಸಾರ ಆಗಬೇಕು. ಹಾಗಾದರೆ ಈ ಯಾವ ವಿಧಾನದಲ್ಲಿ ಶಾಖ ಪ್ರಸಾರ ಆಗುತ್ತದೆ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಕೆಲವೊಂದು ಉತ್ತರಗಳು ಕೊಟ್ಟಿದ್ದಾರೆ. ಒಂದನೇದು ಪ್ರೇರಣ, ಸಂವಹನ, ವಹನ, ವಿಕಿರಣ ಅಂತ. ಇಲ್ಲಿ ಘನವಸ್ತು ಆಗಿರ್ತಕ್ಕಂಥದ್ರಿಂದ ಇಲ್ಲಿ ನೋಡ್ಕೋಬೇಕು ನಾವು ಯಾವುದು ಅಂತ ನೋಡಿದಾಗ ಇದು ವಹನ. ಅಂದರೆ ಘನವಸ್ತುವಿನ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಶಾಖ ಪ್ರಸಾರವಾಗಬೇಕಾದ್ರೆ ಯಾವ ವಿಧಾನದ ಮುಖಾಂತರ ಶಾಖ ಪ್ರಸಾರವಾಗ್ತದೆ ಅಂದರೆ ವಹನ. ಅಂದರೆ ನಾವು ವಸ್ತುವನ್ನು ಯಾವುದೋ ಒಂದು ತುದಿಗೆ ನಾವು ಉಷ್ಣ ಕೊಟ್ಟಾಗ ಅಲ್ಲಿಂದ ಅದು ಈ ಕಡೆ ಬರಬೇಕಾದ್ರೆ ಆಗುವಂಥ ವಿಧಾನವನ್ನು ವಹನ ಅಂತ ಕರಿತೀವಿ. ಇದರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡುವುದಾದರೆ, ವಹನ ಅಂದರೆ ಇಂಗ್ಲೀಷಲ್ಲಿ ನಾವು ಕಂಡಕ್ಷನ್ ಅಂತ ಕರಿತೀವಿ. ಏನಪ್ಪ ವಹನ ಅಂದರೆ, ಈ ಘನವಸ್ತುಗಳಲ್ಲಿ, ಘನವಸ್ತು ಅಂದರೆ ಗಟ್ಟಿಯಾಗಿರ್ತಕ್ಕಂಥದ್ದು, ಕಣಗಳು ತುಂಬ ಜೋಡಣೆ ಆಗಿರ್ತಕ್ಕಂಥ ವಸ್ತುಗಳಲ್ಲಿ ನಾವು ಉಷ್ಣವನ್ನು ಕೊಟ್ಟಾಗ, ನಾವು ಆ ಸ್ಲೈಡಲ್ಲಿ ನೋಡ್ತಾ ಇದ್ದೀವಿ, ಫಸ್ಟ್ ಸ್ಲೈಡಲ್ಲಿ ಉಷ್ಣ ಈ ಬದಿ ಕೊಟ್ಟಾಗ ಉಷ್ಣ ಎಲ್ಲಿ ತನಕ ಹೋಗ್ತಾಯಿದೆ, ಈ ಕಡೆ ಬರ್ತಾಯಿದೆ. ಅಲ್ಲಿ ಟೆಂಪ್ರೇಚರ್ ನಾವು ತಾಪಮಾಪಕದಲ್ಲಿ ತೋರಿಸ್ತಾ ಇದೆ ನೋಡಿ, ಅಲ್ಲಿ ಹೆಚ್ಚಿಗಿದೆ, ಹೆಚ್ಚಿನ ಕಡೆಯಿಂದ ಕಡಿಮೆ ಕಡೆಗೆ ನಮ್ಮ ಶಾಖ ಪ್ರಸಾರ ಆಗ್ತಾಯಿದೆ. ಈ ರೀತಿ ಹೆಚ್ಚಿನ ಉಷ್ಣದಿಂದ ಕಡಿಮೆ ಉಷ್ಣದ ಕಡೆಗೆ ಘನವಸ್ತುಗಳಲ್ಲಿ ಶಾಖ ಪ್ರಸಾರವಾಗುವುದನ್ನೇ ನಾವನ್ನೇ ಏನಂತ ಕರಿತೀವಿ, ವಹನ ಅಥವಾ ಕಂಡಕ್ಷನ್ ಅಂತ ಕರಿತೀವಿ. ಅದರ ಪಕ್ಕದ ವಿಡಿಯೋದಲ್ಲಿ ಸ್ಲೈಡಲ್ಲಿ ನೋಡ್ಕೋಬೋದು ನಾವು ಕಂಡಕ್ಷನ್ ಅಂತ. ಯಾವ ರೀತಿ, ಈಗ ಒಂದು ಏನಾದರೂ ಒಂದು ಕಬ್ಬಿಣದ ಮೊಳೆ ಆಗಿರ್ಬೋದು, ಸೂಜಿ ಆಗಿರ್ಬೋದು, ನಾವು ಕೈಯಿಂದ ಇಟ್ಟ ತಕ್ಷಣ ನಮಗೆ ಸುಡಲ್ಲ. ಸ್ವಲ್ಪ ಹೊತ್ತು ಹಂಗೆ ಇಟ್ಕೊಂಡಾಗ ಆ ಶಾಖ ಪ್ರಸಾರ ಆಗಿ ಬಂದು ನಮ್ಮ ಕೈ ಸುಡ್ತದೆ. ಇದು ಈ ರೀತಿಯ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ, ಕಂಡಕ್ಷನ್ ಅಂತ ಕರಿತೀವಿ. ಇದು ನಾವು ಮನೆಯಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅನೇಕ ಸಂದರ್ಭದಲ್ಲಿ ನಾವು ಅನುಭವಿಸ್ತಾ ಇರ್ತೀವಿ. ನಾವೇನಾದರೂ ಒಂದು ಹೆಂಚು ಅಥವಾ ಒಂದು ಸ್ಪೂನು ಏನಾದರೂ ಸ್ಟೋವ್ ಮೇಲೆ ಇಟ್ಟಾಗ ಅಥವಾ ನಮಗೆ ಬೇಗನೆ ಅದರ ಶಾಖದ ಫೀಲಿಂಗ್ ಬರಲ್ಲ. ಸ್ವಲ್ಪ ಹೊತ್ತು ಆದ ನಂತರ, ಅಂದರೆ ಅಲ್ಲಿಂದ ಶಾಖ ವರ್ಗಾವಣೆ ಆದಮೇಲೆ ನಮಗೆ ಅದರ ಫೀಲಿಂಗ್ ಬರ್ತಾಯಿದೆ. ಇಂತಹ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ, ಕಂಡಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ರೀತಿಯ ವಸ್ತುಗಳಿದ್ದಾವೆ ದ್ರವವಸ್ತುಗಳಲ್ಲಿ ಇದೇ ರೀತಿ ಇರ್ತಾವ? ಇಲ್ಲ. ಯಾಕಿರಲ್ಲ? ಅವುಗಳ ಕಣಗಳ ಜೋಡಣೆ ದೂರ ದೂರ ಇರ್ತವೆ, ಚಲನೆಗೆ ಅವಕಾಶ ಇರ್ತದೆ. ಅದಕ್ಕೆ ನಾವು ನೋಡ್ರಲ್ಲಿ ಕೆಳಗಡೆ ಉಷ್ಣ ಕೊಟ್ಟಾಗ ಏನಾಗ್ತಾ ಇರ್ತಪ್ಪ ಅಂದರೆ, ಈ ಮಾಲಿಕ್ಯೂಲ್ಸ್ ಏನು ಕಣಗಳಿರ್ತಾವೆಲ್ಲ, ಹೀಟಾಗಿರ್ತಕ್ಕಂಥ ಕಣಗಳೆಲ್ಲ ಮೇಲೆ ಹೋಗಿ ತಣ್ಣಗಿರ್ತಕ್ಕಂಥ ಕಣಗಳೆಲ್ಲ ಮತ್ತೆ ಉಷ್ಣದ ಹತ್ತಿರ ಬರ್ತಾಯಿರ್ತವೆ. ಅಲ್ಲಿ ಮತ್ತೆ ಹೀಟಾಗಿ ಹೀಗೆ ಮೇಲೆ ಹೋಗಿ ಈ ರೀತಿ ಒಂದು ಪ್ರೊಸೀಜರ್ ನಡೀತಾನೆ ಇರುತ್ತೆ. ಈ ಒಂದು ರೀತಿ ಅಂದರೆ ಶಾಖೆ ಹೆಚ್ಚಾದಂಥ ಕಣಗಳು ಮೇಲೆ ಹೋಗೋದು, ತಣ್ಣಗಿರ್ತಕ್ಕಂಥ ಕಣಗಳು ಕೆಳಗಡೆ ಬರುವುದು, ಈ ರೀತಿ ಉಷ್ಣ ಪ್ರಸಾರವಾಗುವುದನ್ನು ನಾವೇನಂತ ಕರಿತೀವಿ, ಸಂವಹನ ಅಥವಾ ಇಂಗ್ಲೀಷಲ್ಲಿ ಏನಂತ ಕರಿತೀವಿ ನಾವು, ಕನ್ವೆಕ್ಷನ್ ಅಂತ ಕರಿತೀವಿ. ಇದು ಆಲ್ಮೋಸ್ಟ್ ಆಲ್ ಎಲ್ಲ ದ್ರವಗಳಲ್ಲಿ ನಮ್ಮ ಶಾಖದ ಒಂದು ಪ್ರಸಾರ ಯಾವ ರೀತಿಯಲ್ಲಿ ಆಗ್ತಾ ಇತ್ತಪ್ಪ ಅಂದರೆ ಕನ್ವೆಕ್ಷನ್ ಅಥವಾ ಸಂವಹನ ವಿಧಾನದ ಮುಖಾಂತರ. ನಾವು ಆ ಚಿತ್ರದಲ್ಲೇ ನೋಡಬಹುದಾಗಿದೆ, ಪಕ್ಕದ ಚಿತ್ರದಲ್ಲೂ ನಮಗೆ ಕಾಣಿಸ್ತಾ ಇದೆ. ಹಿಂಗೆ ಈ ರೀತಿ ಕಣಗಳು ಇಲ್ಲಿ ಬಿಸಿ ಆಗ್ತವೆ, ಇಲ್ಲಿಂದ ಮೇಲೆ ಹೋಗ್ತವೆ, ತಣ್ಣಗಿರೋ ಕಣಗಳು ಇಲ್ಲಿ ಬರ್ತವೆ, ಮತ್ತೆ ಬಿಸಿ ಆಗ್ತವೆ, ಈ ರೀತಿ ಅವು ಆಲ್ಮೋಸ್ಟ್ ಎಲ್ಲ ಒಂದೇ ರೀತಿಯ ಒಂದು ತಾಪವನ್ನು ಪಡೆಯುವ ಅದೇ ಪ್ರೊಸೆಸ್ ಸ್ಟಾರ್ಟ್ ಆಗಿ ಎಲ್ಲ ಕಣಗಳು ಇನ್ನೂ ಎಲ್ಲ ಸಮಾಧಾನವಾಗಿ ತಾಪ ಪಡೆದ ಅಥವಾ ಶಾಖ ಪಡೆದಾಗ ಇನ್ನೂ ಹೆಚ್ಚಿಗಾದರೆ ಆವಾಗ ಅದು ಏನು ಮಾಡ್ತದೆ, ಹಾವಿ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಈ ರೀತಿ ವಿಧಾನವನ್ನು ನಾವೇನಂತ ಕರಿತೀವಿ, ಸಂವಹನ ಅಂತ ಕರಿತೀವಿ. ಇದು ಯಾವ ವಿಧಾನ, ಯಾವ ದ್ರವಗಳಲ್ಲಿ ಆಗುವಂತಹ ಒಂದು ವಿಧಾನ. ಇದೇ ರೀತಿ ನಾವು ಅನಿಲಗಳಲ್ಲಿ ಅಂದರೆ ಗ್ಯಾಸು ಸಹ ಆಲ್ಮೋಸ್ಟ್ ಅಲ್ಲಿ ಇದೇ ರೀತಿ ನಡೀತಾ ಇರುತ್ತೆ. ಇನ್ನೊಂದು ವಿಧಾನ ಇದೆ,
ನೆಕ್ಸ್ಟ್ ಇನ್ನೊಂದು ವಿಕಿರಣ ವಿಧಾನ ಅಥವಾ ರೇಡಿಯೇಷನ್ ಅಂತ. ಇಲ್ಲಿ ಯಾವುದೇ ಮಾಧ್ಯಮದ ಸಹಾಯವಿಲ್ಲದೆ, ಅಂದರೆ ನಾವು ಆವಾಗಲೇ ಘನವಸ್ತುಗಳು, ದ್ರವವಸ್ತು, ಅನಿಲ ವಸ್ತುಗಳು ಇದು ಆ ರೀತಿ ಇದ್ದಾಗ ಯಾವ ರೀತಿ ಪ್ರಸಾರ ಆದದ್ದು ನೋಡ್ಕೊಡ್ವಿ. ಇಲ್ಲಿ ರೇಡಿಯೇಷನ್ ಇದೆ. ವಿಕಿರಣ ಅಂದರೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಅಂದರೆ ಇಲ್ಲದಿದ್ದು ಸಹ ಏನಾಗ್ತಾ ಇರುತ್ತೆ, ಶಾಖ ವರ್ಗಾವಣೆ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸನ್ಲೈಟ್, ಸೂರ್ಯನ ಬೆಳಕು ಅಲ್ಲಿಂದ ಭೂಮಿಗೆ ಬರಬೇಕಾಗಿತ್ತಂದರೆ ಆಗುವಂಥ ಒಂದು ವಿಧಾನ ಯಾವುದು, ರೇಡಿಯೇಷನ್ ಅಥವಾ ವಿಕಿರಣ. ಇಲ್ಲಿ ಪ್ರಶ್ನೆ ರೈಸ್ ಮಾಡ್ಬೋದು ಏನಂತ, ಭೂಮಿ ಸೂರ್ಯನ ಬೆಳಕಿನ ಕಿರಣಗಳಿಂದ ಶಾಖ ಯಾವ ವಿಧಾನದ ಮುಖಾಂತರ ಪಡೆಯುತ್ತದೆ ಅಂತ ನಮ್ಮ ಪ್ರಶ್ನೆ ಕೇಳಿದಾಗ ನಾವು ಉತ್ತರ ಹೇಳಬೇಕಾಗಿದೆ ವಿಕಿರಣ ಅಥವಾ ರೇಡಿಯೇಷನ್ ಇಂಗ್ಲೀಷಲ್ಲಿ ಕರಿತೀವಿ. ಅದೇ ರೀತಿ ನಾವು ಅಲ್ಲಿ ಇನ್ನೊಂದು ಮೇಲ್ಗಡೆ ಇನ್ನೊಂದು ಚಿತ್ರ ಇದೆ, ಅಲ್ಲಿ ನೋಡಲ್ಲಿ ಬೆಂಕಿ ಇದೆ, ಬೆಂಕಿ ಕಾಯಿಸ್ಕೋತಾ ಇದ್ದೀವಿ. ನಮ್ಮ ಬೆಂಕಿ ಮತ್ತು ನಮ್ಮ ನಡುವೆ ಯಾವುದೇ ಒಂದು ಸಂಪರ್ಕ ಇಲ್ಲದೇ ಇದ್ದರೂ ಸಹ ಆ ರೀತಿ ನಮ್ಮ ವರ್ಗಾವಣೆ ಆಗ್ತದೆ ನೋಡಿ, ಅದು ಅನಿಲದ ಮುಖಾಂತರ ಆಗ್ತಾ ಇರುತ್ತೆ. ಅದನ್ನೇನಂತ ಕರಿತೀವಿ ನಾವು ವಿಕಿರಣ ಅಂತ ನಾವು ಕರಿತಾ ಇರ್ತೀವಿ. ಇನ್ನು ನೆಕ್ಸ್ಟು ಈ ಚಿತ್ರದ ಮುಖಾಂತರ ನಾವು 3 ವಿಧಾನಗಳನ್ನು ಅಂದರೆ ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ರೇಡಿಯೇಷನ್. ಕಂಡಕ್ಷನ್ನು ಘನವಸ್ತು, ಅಲ್ಲಿ ನೋಡಿ ಹಿಡಿಕೆ ಯಾವ ರೀತಿ ಬಿಸಿ ಆಗ್ತಾ ಇರ್ತಪ್ಪ ಅಂದರೆ ಅದು ಘನವಸ್ತು ಆಗಿರೋದ್ರಿಂದ ಕಂಡಕ್ಷನ್ ಮುಖಾಂತರ ಆಗ್ತಾ ಇರುತ್ತೆ. ದ್ರವವಸ್ತುಗಳಲ್ಲಿ ಯಾವ ರೀತಿ ಸಂವಹನ ಅಂತ ಕರಿತೀವಿ ಇಲ್ಲ, ಕನ್ವೆಕ್ಷನ್ ರೀತಿ ಆಗ್ತಾ ಇರುತ್ತೆ. ಇನ್ನು ಸೈಡ್ಗೆ ಅಂದರೆ ಸುತ್ತಮುತ್ತಲೂ ನಾವು ಫೀಲಿಂಗ್ ಬರ್ತದೆ, ಈಟಿನ ಫೀಲಿಂಗ್ ಬರ್ತದಲ್ಲ, ಅದು ಯಾವುದ್ರ ಮುಖಾಂತರ, ರೇಡಿಯೇಷನ್ ವಿಕಿರಣದ ಮುಖಾಂತರ. ಈ ರೀತಿ ನಮ್ಮ ನಿಜ ಜೀವನದಲ್ಲೇ ನಾವು ನೋಡಿದಾಗ ನಮಗೆ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ಅಂದರೆ ಆರಾಮಾಗಿ ಅರ್ಥ ಮಾಡ್ಕೋಬೋದು. ಅಂದರೆ ಒಂದು ಗ್ಲಾಸ್ ಇಟ್ಕೋತೀವಿ, ಯಾವ ರೀತಿ ಗ್ಲಾಸ್ಗೆ ಅದಕ್ಕೆ ಯಾವ ರೀತಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಅಥವಾ ಹಾಲು ಕಾಯಿಸಿದಾಗ ಈ ಹಾಲು ಯಾವ ರೀತಿ ಆಗ್ತಾ ಇದೆ, ಈ ರೀತಿ ಮತ್ತು ಹಿಡ್ಕೊಂಡಾಗ ನಮಗೆ ಟ್ರಾನ್ಸ್ಫರ್ ಆಗೋದು ಯಾವ ವಿಧಾನ, ಈ ರೀತಿ ನಾವು ಏನನ್ನು ಬೇಕಾದನ್ನು ನೈಜ ಜೀವನದಲ್ಲಿ ಅದನ್ನು ನಾವು ಬಳಸ್ಕೊಂಡಿದ್ದೆ ಆದಲ್ಲಿ ನಾವು ನೆನಪಿಟ್ಕೊಳ್ಳೋಕ್ಕೆ ಬಹಳ ಅನುಕೂಲ ಆಗ್ತಾ ಇರುತ್ತೆ. ಇನ್ನು ನಮ್ಮ ಮಾನವ ದೇಹದ ಉಷ್ಣ ವರ್ಗಾವಣೆ ಆಗ್ತಾ ಇರುತ್ತೆ. ಈಗ ಜಾಸ್ತಿ ಸೆಕೆ ಆಯ್ತಂದರೆ ಹೊರಗಡೆ ಹಾಕ್ತೀವಿ ಅಲ್ಲ, ನಮಗೆ ತಂಪಾಗಿತ್ತಂದರೆ ಸ್ವಲ್ಪ ಟೆಂಪ್ರೇಚರನ್ನು ಇದು ಆ ರೀತಿ ವರ್ಗಾವಣೆ ಮಾಡ್ಕೊಳ್ಳುವ ವಿಧಾನ ಯಾವುದು ಅಂತ ಕರೆದರೆ ನಾವು ಆಗಲೇ ಹೇಳ್ದಂಗೆ ಯಾವುದು, ವಿಕಿರಣ ವಿಧಾನದ ಮುಖಾಂತರ. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಹೆಚ್ಚಿನ ಉಷ್ಣಾಂಶವನ್ನು ಅಥವಾ ಕಡಿಮೆ ಉಷ್ಣದಿಂದ ಅಂದರೆ ಬೆಂಕಿ ಕಾಯಿಸ್ಕೊಳ್ಳೋದು ಯಾವುದೋ ಮುಖಾಂತರ ನಾವು ಉಷ್ಣ ಪಡೀತಾ ಇರುತ್ತೆ ಅಂದರೆ ವಿಕಿರಣ. ಇದಿಷ್ಟು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ಇಲ್ಲಿ, ಬಟ್ಟೆ ತೊಳೆಯುವ ಯಂತ್ರದ ಕಾರ್ಯದ ತತ್ವ ಇದಾಗಿದೆ. ಅಂದರೆ ನಾವು ಬಟ್ಟೆ ತೊಳೆಯುವ ವಾಷಿಂಗ್ ಮಿಷಿನ್ ಅಂತ ಏನು ಕರಿತೀವಿ ಇಲ್ಲ, ಆ ವಾಷಿಂಗ್ ಮಿಷಿನಲ್ಲಿ ಯಾವ ತತ್ವವನ್ನು ಆಧರಿಸಿ ಅದು ಕೆಲಸ ನಿರ್ವಹಿಸ್ತಾ ಇದೆ ಅನ್ನುವುದ ಒಂದು ಪ್ರಶ್ನೆ PSI ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿರುತ್ತದೆ. ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ 4 ಉತ್ತರಗಳು ಕೊಟ್ಟಿದೆ. ಕೇಂದ್ರಾಭಿಮುಖ ಬಲ, ಕೇಂದ್ರದಾಗಿ ಬಲ, ವಿಸರಣೆ, ಅಭಿಸರಣೆ ಅಂತ. ಇವೆಲ್ಲವೂ ಸಹ ವಿವಿಧ ಮೇಲಿನ 2 ಬಲಗಳಿಗೆ ಸಂಬಂಧಿಸಿದ್ದು. ನೆಕ್ಸ್ಟ್ ಇದು ವರ್ಗಾವಣೆಗೆ ಸಂಬಂಧಪಟ್ಟಿದ್ದಿದೆ, ವಿವಿಧ ಸಬ್ಸ್ಟೆನ್ಸಸ್ ಯಾವ ರೀತಿ ವರ್ಗಾವಣೆ ಆಗ್ತಾವ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಉತ್ತರ ಕರೆಕ್ಟ್ ಆಗಿದೆಯಪ್ಪ ಅಂದರೆ ಕೇಂದ್ರ ತ್ಯಾಗಿ ಬಲ. ಏನಪ್ಪ ಕೇಂದ್ರ ತ್ಯಾಗಿ ಬಲ ಅಂದರೆ ಏನು? ಕೇಂದ್ರ ತ್ಯಾಗಿ ಅಂದರೆ ಯಾವುದೇ ಒಂದು ವಸ್ತು ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಇತ್ತಂದರೆ ಆ ವೃತ್ತಾಕಾರದ ಪಥದಿಂದ ಹೊರಗಡೆ ಒಂದು ಬಲ ಸೆಳೀತಾ ಇರುತ್ತೆ. ಆ ಬಲವನ್ನು ನಾವೇನಂತ ಕರಿತೀವಿ, ಕೇಂದ್ರ ತ್ಯಾಗಿ ಬಲ. ಅದಕ್ಕೆ ಇಂಗ್ಲೀಷಲ್ಲಿ ಸೆಂಟ್ರಿಫಿಗಲ್ ಫೋರ್ಸ್ ಅಂತ ಕರೀತಾರೆ. ಏನು ಸೆಂಟ್ರಿಫಿಗಲ್ ಫೋರ್ಸ್ ಅಂದರೆ ಏನು? ವಾಟ್ ಈಸ್ ಸೆಂಟ್ರಿಫಿಗಲ್ ಫೋರ್ಸ್ ಅಂದರೆ ಯಾವುದೇ ಒಂದು ಕೈ ಇರ್ತದಲ್ಲ, ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಒಂದು ಬಕೆಟ್ ಹಿಂಗೆ ತಿರುಗಿಸ್ತಾ ಇದ್ದೀವಿ ಅಂದರೆ ಈಗ ದಾರ ಕಟ್ಟಿರ್ತಕ್ಕಂಥದ್ದು ಇದು ಕೇಂದ್ರಾಭಿಮುಖ ಬಲ. ಆ ಬಕೆಟಿಂದ ಹೊರಗಡೆ ಇನ್ನೊಂದು ಬಲ ಸೆಳೀತಾ ಇರುತ್ತೆ. ಅದನ್ನೇನಂತ ಕರಿತೀವಿ ನಾವು, ಏನಂತ ಕರಿಬೇಕು? ಕೇಂದ್ರ ತ್ಯಾಗಿ ಬಲ ಅಂತ ಕರಿಬೇಕು. ಆ ಪಕ್ಕದ ಚಿತ್ರದಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಸೆಂಟ್ರಿಫಿಗಲ್ ಫೋರ್ಸ್ ಆ್ಯಂಡ್ ಸೆಂಟ್ರಿಫಿಟಲ್ ಫೋರ್ಸ್ ಎರಡನ್ನೂ ನೋಡ್ಕೋಬೋದು. ಕೇಂದ್ರಾಭಿಮುಖ ಬಲ, ಕೇಂದ್ರ ತ್ಯಾಗಿ ಬಲ ಎರಡೂ ಅದರ ಮೇಲೆ ವರ್ತಿಸ್ತಾ ಇರ್ತವೆ. ಈ ಕೇಂದ್ರ ತ್ಯಾಗಿ ಬಲದ ಇದ್ರ ಮೇಲೆ ನಮ್ಮ ವಾಷಿಂಗ್ ಮಿಷಿನ್ ಕೆಲಸ ಮಾಡ್ತಾ ಇರುತ್ತೆ. ಹಾಗಾದರೆ ಈ ಕೇಂದ್ರಾಭಿಮುಖ ಬಲ ನಾನು ಆಗಲೇ ಹೇಳಿದಂಗೆ ಅದು ಪದದ ಕೆಳಗೆ ಸೆಳೀತಾ ಇರ್ತಕ್ಕಂಥದ್ದು. ದಾರ ಅನ್ನೋದು ಕೇಂದ್ರಾಭಿಮುಖ ಬಲ. ಇನ್ನು ಬಿಡ್ತಾ ಹಿಂಗೆ ತಿರ್ತಾ ಬಿಟ್ಟಿವಂದರೆ ಅದು ಹಿಂಗೆ ತಿರ್ಸ್ತಾ ಇರಲ್ಲ, ನೆಟ್ಟಿಗೆ ಹೋಗ್ಬಿಡ್ತದೆ. ಆ ನೆಟ್ಟಿಗೆ ಹೋಗ್ತಾ ಇರ್ತದಲ್ಲ ಬಲ, ಅದನ್ನು ಏನಂತ ಕರಿತೀವಿ ನಾವು, ಕೇಂದ್ರ ತ್ಯಾಗಿ ಬಲ ಅಂತ ಕರಿತೀವಿ. ಇನ್ನು ದಾರ ಇರ್ತಕ್ಕಂಥದ್ದನ್ನು ಕೇಂದ್ರ ಅಭಿಮುಖ ಬಲ ಅಂತ ಕರಿತೀವಿ. ಆ ಕೇಂದ್ರ ಅಭಿಮುಖ ಬಲ ಮತ್ತು ಕೇಂದ್ರ ತ್ಯಾಗಿ ಬಲಗಳು ನಾವು ಎಲ್ಲಿ ಬಳಸ್ತಾ ಇದ್ದೀವಿ ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಈ ಒಂದು ತತ್ವವನ್ನು ನಾವು ಬಳಸ್ಕೋತಾ ಇದ್ದೀವಿ ಅಂದರೆ ಕೇಂದ್ರ ತ್ಯಾಗಿ ಬಲ ಅಂದರೆ ಪಥದಿಂದ ಹೊರಗಡೆ ಸೆಳೆಯುವಂಥ ಒಂದು ಬಲವನ್ನು ನಾವು ಸೆಂಟ್ರಿಫ್ಯೂಜ್ಗಳಲ್ಲಿ ಬಳಸ್ತಾ ಇದ್ದೀವಿ. ಅಂದರೆ ಸೆಂಟ್ರಿಫ್ಯೂಜ್ ಅನ್ನುವಂಥ ಒಂದು ಸಾಧನಗಳಲ್ಲಿ ನಾವು ಕೇಂದ್ರೀಯ ತ್ಯಾಗಿ ಬಲವನ್ನು ಬಳಸ್ತಾ ಇದ್ದೀವಿ. ಇನ್ನು ಕೇಂದ್ರ ತ್ಯಾಗಿ ನಿಯಂತ್ರಕಗಳನ್ನು ಇದನ್ನು ಬಳಸ್ತಾ ಇದ್ದೀವಿ. ನೆಕ್ಸ್ಟು ಕೆನೆಯನ್ನು ಬೇರ್ಪಡಿಸಬೇಕಾದರೆ ಇದೆಲ್ಲ ನಾವು ಸಹಜವಾಗಿ ನಮ್ಮ ಮನೆಗಳಲ್ಲಿ ನೋಡ್ತಾ ಇರ್ತೀವಿ. ಕೆನೆ ಏನಂದರೆ ಹಾಲಿನಿಂದ ಕೆನೆ ಹಿಂಗೆ ಮಾಡಿದಾಗ ಅವೇನಾಗ್ತಾ ಇರ್ತವೆ ಹೊರಗಡೆ ಹಿಂಗೆ ಅದೆಲ್ಲ ಸಂಗ್ರಹಣೆ ಆಗ್ತಾ ಇರ್ತವೆ ಹೊರಗಡೆ. ಅಂದರೆ ಕೇಂದ್ರ ತ್ಯಾಗಿ ಅದು ಹಿಂಗೆ ನಾವು ರೋಲ್ ಮಾಡ್ತಾ ಇದ್ದೀವಿ ಅಂದರೆ ಅದು ಕೇಂದ್ರ ತ್ಯಾಗಿ ಹೊರಗಡೆಯಿಂದ
ಬಲದಿಂದ ಆ ಕೆನೆ ಅಂತೋದನ್ನು ಬೇರ್ಪಡೆ ಆಗ್ತಾ ಇರುತ್ತೆ. ಇದು ಸಹ ಒಂದು ಕೇಂದ್ರ ತ್ಯಾಗಿ ಬಲದ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತಾ, ಇದೆಲ್ಲ ನಾವು ಬಳಸ್ತಾ ಇರ್ತೀವಿ, ಬಟ್ ಇದು ಕೇಂದ್ರ ತ್ಯಾಗಿ ಬಲ ಅಂತ ನಮ್ಗೆ ಗೊತ್ತಿರಲ್ಲ ಅಷ್ಟೇ. ಈಗ ನಮಗೆ ಅರ್ಥ ಮಾಡ್ಕೊಂಡಿದ್ದಾದಲ್ಲಿ ನಾವು ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಇನ್ನೊಂದು ಕೇಂದ್ರ ಅಭಿಮುಖ ಬಲ ಅಥವಾ ಸೆಂಟ್ರಿಫಿಟಲ್ ಫೋರ್ಸ್. ಆಗಲೇ ಹೇಳಿದಂಗೆ ಕೇಂದ್ರದ ಕಡೆಗೆ ಇರ್ತಕ್ಕಂಥ ಬಲ, ಅಂದರೆ ಕೇಂದ್ರದ ಕಡೆಗೆ ಯಾವುದು ಎಳಿತಾ ಇರ್ತಾಯಿಲ್ಲ ಆ ಬಲವನ್ನು ನಾವೇನಂತ ಕರಿತೀವಿ, ಕೇಂದ್ರ ಅಭಿಮುಖ ಬಲ ಅಥವಾ ಸೆಂಟ್ರಿಫಿಟಲ್ ಫೋರ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಅಲ್ಲಿ ನೋಡ್ಬೋದು ಸೂರ್ಯ ಮತ್ತು ಗ್ರಹಗಳ ಚಲನೆ. ಸೂರ್ಯನ ಸುತ್ತ ಗ್ರಹಗಳು ಚಲಿಸ್ತಾ ಇರ್ತವೆ. ಈ ಸೂರ್ಯನ ಸುತ್ತ ಗ್ರಹಗಳು ಚಲಿಸ್ತಾ ಇರಬೇಕಾದ್ರೆ ಈ ಸೂರ್ಯ ಮತ್ತು ಗ್ರಹಗಳ ನಡುವೆ ಇರ್ತದಲ್ಲ, ಆ ಒಂದು ಬಲವನ್ನೇ ನಾವೇನಂತ ಕರಿಬೇಕು, ಕೇಂದ್ರ ಅಭಿಮುಖ ಬಲ. ಈ ಸೂರ್ಯ ಮತ್ತು ಆ ಮಧ್ಯೆ ಇರ್ತಕ್ಕಂಥ ಕೇಂದ್ರದ ಕಡೆಗೆ ಇಳ್ಕೊಳ್ತಾ ಇರ್ತಾಯಿದ್ರೆ ಸೂರ್ಯ, ಆ ಬಲವನ್ನು ನಾವೇನಂತ ಕರಿತೀವಿ, ನಾವು ಕೇಂದ್ರ ಅಭಿಮುಖ ಬಲ ಅಥವಾ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರಿತೀವಿ. ಇನ್ನು ನಾವು ನೋಡಬೇಕಾಗಿತ್ತಂದರೆ ವಾಹನ ತಿರುವಿನಲ್ಲಿ ಭಾಗ, ಅಂದರೆ ವಾಹನ ನಾವು ರೋಡ್ಗಳು ನೋಡ್ತೀವಿ, ಎಲ್ಲ ತಿರುವಿತ್ತಂದರೆ ಈ ರೀತಿ ಸ್ವಲ್ಪ ಬೆಂಡ್ ಮಾಡಿರ್ತಾರೆ ಕೇಂದ್ರದ ಕಡೆಗೆ, ಅದನ್ನು ಏನಂತ ಕರಿತೀವಿ ನಾವು ಕೇಂದ್ರಾಭಿಮುಖ. ತಿರುವುಗಳಲ್ಲಿ ಹಿಂಗೆ ಡೌನ್ ಮಾಡ್ಕೊಂಡು ಕೇಂದ್ರದ ಕಡೆಗೆ ಈ ರೀತಿ, ಇಲ್ಲಾಂದರೆ ಬಿದ್ದೋಗೋ ಚಾನ್ಸಸ್ ಇರ್ತದೆ. ಆ ಒಂದು ಬಲವನ್ನು ಏನಂತ ಕರಿತೀವಿ ನಾವು ಕೇಂದ್ರಾಭಿಮುಖ ಬಲ ಅಥವಾ ಸೆಂಟ್ರಿಫಿಟಲ್ ಫೋರ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಭೂಮಿ ಮತ್ತು ಸೂರ್ಯನ ನಡುವೆ ಒಂದು ಬಲ ಇದೆ, ಆ ಬಲ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು FDA ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದ್ದು, ಯಾವ ಬಲ, ಗುರುತ್ವ ಬಲನಾ, ಕೇಂದ್ರ ತ್ಯಾಗಿ ಬಲನಾ, ಕೇಂದ್ರ ಅಭಿಮುಖ ಬಲನಾ, ಯಾವ ಬಲನೂ ಇಲ್ವಾ? ಖಂಡಿತವಾಗಿಯೂ ಯಾವುದೋ ಒಂದು ಬಲ ಇದ್ದರೆ ಮಾತ್ರ ಆ ಒಂದು ಭೂಮಿ ಸುತ್ತಕ್ಕೆ ಸಾಧ್ಯ ಆಗ್ತಾ ಇರುತ್ತೆ ಅಂತ ನಮಗೆ ಸಹಜವಾಗಿ ಗೊತ್ತೇ ಇರುತ್ತೆ. ಇನ್ನು ಗುರುತ್ವ ಬಲ, ನಮಗೆ ಅಲ್ಲಿ ಆನ್ಸರ್ ನೋಡ್ತಾರೆ, ಭೂಮಿ ಅಂದರೆ ಗುರುತ್ವ ಬಲ ಅಂತ ಆಗ್ಬೇಕು ಅನಿಸುತ್ತೆ. ಖಂಡಿತವಾಗಿಲ್ಲ. ಗುರುತ್ವ ಬಲ ಅಂದರೆ ಇದು ಅಲ್ಲಿ ತಾನೇ ಎಕ್ಸ್ಟೆಂಡ್ ಆಗಿಲ್ಲ, ಒಂದು ಸರ್ಟೈನ್ ಸ್ಟೇಜ್ವರೆಗೂ, ಅಂದರೆ ಒಂದು ಎತ್ತರದವರೆಗೆ ಅದು ಗುರುತ್ವ ಬಲ ಮಾತ್ರ ಇರುತ್ತೆ, ಅಲ್ಲಿಂದ ಮೇಲೆ ಇರಲ್ಲ. ಇನ್ಯಾವುದಪ್ಪ, ಕೇಂದ್ರ ತ್ಯಾಗಿ ಬಲನ, ಕೇಂದ್ರ ಅಭಿಮುಖ ಬಲನ? ಅವೆರಡರ ನಡುವೆ ಇರ್ತಕ್ಕಂಥದ್ದು ಕೇಂದ್ರ ಅಭಿಮುಖ ಬಲ. ಭೂಮಿ ಮತ್ತು ಸೂರ್ಯನ ನಡುವೆ ಇರ್ತಕ್ಕಂಥ ಬಲ ಯಾವುದಪ್ಪ ಅಂದರೆ ಕೇಂದ್ರಾಭಿಮುಖ ಬಲದಿಂದಾಗೆ ಈ ಸೂರ್ಯನ ಸುತ್ತ ಭೂಮಿ ಜೊತೆಗೆ ಇತರೆ ಗ್ರಹಗಳು, ಜೊತೆಗೆ ಭೂಮಿಯ ಸುತ್ತ ಉಪಗ್ರಹಗಳು, ಭೂಮಿಯ ಸುತ್ತಾ ಇರ್ತವೆ ಉಪಗ್ರಹಗಳು. ಇಲ್ಲಿ ಉಪಗ್ರಹಗಳಂದ್ರೆ ತಕ್ಷಣ ನಮಗೆ ನೈಸರ್ಗಿಕ ಉಪಗ್ರಹ ಗೊತ್ತಿದೆ, ಯಾವುದು? ಚಂದ್ರ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಚಂದ್ರ. ಈ ಚಂದ್ರ ಸಹ ಭೂಮಿಯ ಸುತ್ತಾ ಇರ್ತಾನೆ, ಇದೂ ಸಹ ಯಾವ ಬಲ ಆಗಿರುತ್ತೆ? ಕೇಂದ್ರ ಅಭಿಮುಖ ಬಲ ಆಗಿರುತ್ತೆ. ಅದೇ ರೀತಿ ಕೃತಕ ಉಪಗ್ರಹಗಳು ಇದ್ದಾವೆ. ಇದು ನೈಸರ್ಗಿಕ ಉಪಗ್ರಹ ಒಂದಾದರೆ, ಇನ್ನು ಕೃತಕ ಉಪಗ್ರಹಗಳು, ಅನೇಕ ಕೃತಕ ಉಪಗ್ರಹಗಳು. ಯಾಕಂದರೆ ನಮ್ಮ ಟೆಕ್ನಾಲಜಿಯಲ್ಲಿ ಈಗ ಮಾಸ್ ಮೀಡಿಯಾ ಇವೆಲ್ಲ ಕೆಲಸ ಮಾಡಬೇಕಾಗಿತ್ತಂದ್ರೆ ಯಾವುದರಿಂದ ಮಾಡ್ತಾಯಿದ್ದಪ್ಪ ಅಂದರೆ ಕೃತಕ ಉಪಗ್ರಹಗಳಿಂದ. ಈ ಕೃತಕ ಉಪಗ್ರಹಗಳು ಮತ್ತು ಭೂಮಿಯ ನಡುವೆ ಇರ್ತಕ್ಕಂಥ ಒಂದು ಬಲನೂ ಯಾವ ಬಲ ಇರುತ್ತದೆ? ಕೇಂದ್ರಾಭಿಮುಖ ಬಲ ಆಗಿರುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಗಿಡಗಳಲ್ಲಿ ನೀರು ಮತ್ತು ಲವಣಗಳನ್ನು ಸಾಗಿಸುವ ಅಂಗಾಂಶ ಯಾವುದು? ಇಲ್ಲಿ ನೋಡಬೇಕು, ಅಂಗಾಂಶ ಯಾವುದು ಅಂದರೆ ಗಿಡಗಳಿಗೂ ಸಹ ನೀರು ಮತ್ತು ಲವಣಗಳು ಬೇಕಾಗಿರುತ್ತವೆ. ಅವಕ್ಕೂ ನಾವು ಮನುಷ್ಯರಂಗೆ ಯಾವ ರೀತಿ ನೀರು ಲವಣಗಳು ಹೇಗೆ ಬೇಕಾಗಿರ್ತವೋ ಅವಕ್ಕೂ ಸಹ ಬೇಕಾಗಿರ್ತವೆ. ಅದನ್ನು ಸಾಗಿಸುವ ಅಂಗಾಂಶ ಇಲ್ಲಿ ಅದರ ಎಲ್ಲಿಂದನೂ ಪಡೀತದೆ, ನಮಗೆಲ್ಲ ಗೊತ್ತಿದೆ, ಅದು ಬೇರಿನಿಂದ ಪಡ್ಕೋತದೆ. ಆ ಪಡ್ಕೊಂಡಂತಹ ನೀರು ಮತ್ತು ಲವಣಗಳನ್ನು ಸಾಗಿಸುವುದು ಅಂದರೆ ಗಿಡದ ವಿವಿಧ ಭಾಗಗಳಿಗೆ ಸಾಗಿಸುವಂಥ ಕೆಲಸ ಮಾಡುವ ಒಂದು ಅಂಗಾಂಶ ಯಾವುದು ಅಂತ ಅಲ್ಲಿ ಬೇರು ಕೊಟ್ಟಿದ್ದಾನೆ. ಆ್ಯಕ್ಚುಲಿ ಬೇರು ಕೆಲಸ ಏನಿದೆ, ಹೀರ್ಕೊಳ್ಳೋದಷ್ಟೇ, ಸಾಗಿಸೋ ಕೆಲಸ ಅದರದಲ್ಲ. ಇನ್ಯಾವುದಪ್ಪ? ಝೈಲಮ್ಮ, ಫ್ಲೋಯಮ್ಮ, ಕ್ಲೋರೋಫಿಲ್ಲ. ಇಲ್ಲಿ ಇನ್ನೊಂದು ನಾವು ತಿಳ್ಕೊಬೇಕು, ಬೇರು ಒಂದು ಅಂಗಾಂಶ ಅಲ್ಲ, ಆಟೋಮೆಟಿಕ್ಕಾಗಿ ನಾವು ತೆಗೆದುಬಿಡ್ಬೋದು, ಅದೊಂದು ಭಾಗ ಆಗಿದೆ. ಇನ್ನು ಅಂಗಾಂಶ ಯಾವುದಂದರೆ ನಾವು ಝೈಲಮ್ ಅಂತ ಇಲ್ಲಿ ಉತ್ತರ ಫೈಂಡ್ ಔಟ್ ಮಾಡಬೇಕಾಗಿದೆ. ಏನು ಕೆಲಸ ಮಾಡ್ತಾ ಇದು ಝೈಲಮ್ ಅನ್ನುವಂಥದ್ದು? ಇದೊಂದು ಸಸ್ಯ ಅಂಗಾಂಶ ಆಗಿದ್ದು, ಈ ಝೈಲಮ್ ಅನ್ನುವಂಥದ್ದು ನೀರಿನ ಮತ್ತು ಲವಣಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುವಂಥ ಕೆಲಸ ಮಾಡ್ತಾಯಿದೆ. ಇಲ್ಲಿ ಅಂಗಾಂಶಗಳಿದ್ದಾವೆ, ಬೇರೆ ಬೇರೆ ಅಂಗಾಂಶ. ಸಸ್ಯದಲ್ಲಿ ಸಂಕೀರ್ಣ ಅಂಗಾಂಶಗಳು ಅಂತ ಕರಿತೀವಿ. ಅವುಗಳು ಝೈಲಮ್, ಫ್ಲೋಯಮ್ ಮತ್ತು ಹೊರಧರ್ಮ ಅಂಗಾಂಶ ಅಂತಿದ್ದಾವೆ. ಝೈಲಮ್, ಫ್ಲೋಯಮ್ ಮತ್ತು ಹೊರಧರ್ಮ ಅಂಗಾಂಶಕ್ಕೆ ಎಪಿಡರ್ಮಲ್ ಟಿಶ್ಯೂ ಅಂತ ಕರಿತೀವಿ. ಈ ಮೂರು ಅನ್ನು ಶಾಶ್ವತ ಅಂಗಾಂಶಗಳು ಅಂತ ಕರಿತೀವಿ. ಇವು ಮೂರು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತವೆ. ನಿಮಗೆಲ್ಲ ಗೊತ್ತಿದೆ, ಜೀವಿಗಳು ಜೀವಕೋಶಗಳಿದ್ದಾಗಿದ್ದಾವೆ. ಒಂದೇ ರೀತಿಯ ಕಾರ್ಯ ಮಾಡಿಸುವಂತಹ ಜೀವಕೋಶಗಳ ಗುಂಪಿಗೆ ನಾವೇನಂತ ಕರಿತೀವಿ? ಅಂಗಾಂಶ ಅಂತ ಕರಿತೀವಿ. ಏನಂತ ಕರಿಬೇಕು? ಒಂದೇ ರೀತಿಯ ಕಾರ್ಯ ಮಾಡುವಂತಹ ಜೀವಕೋಶಗಳ ಗುಂಪು. ಆ ಝೈಲಮ್ ಅನ್ನುವಂಥದ್ದು ಒಂದು ಜೀವಕೋಶಗಳ ಗುಂಪು, ಒಂದೇ ಜೀವಕೋಶ ಇರಲ್ಲ, ಆ ಜೀವಕೋಶಗಳ ಗುಂಪು, ಅದನ್ನೇ ಅಂಗಾಂಶ ಅಂತ ಕರಿತೀವಿ. ಏನು ಕೆಲಸ ಮಾಡ್ತಾಯಿದೆ ಅದು ಝೈಲಮ್ ಅನ್ನುವಂಥದ್ದು? ನೀರನ್ನು ಮತ್ತು ಲವಣಗಳನ್ನು ಸರಬರಾಜು ಮಾಡ್ತಾಯಿದೆ, ಆದ್ದರಿಂದ ಅದನ್ನು ಅಂಗಾಂಶ ಅಂತ ಕರಿತೀವಿ. ಅದೇ ರೀತಿ ಒಂದೇ ರೀತಿಯ ಅಂಗಾಂಶಗಳನ್ನು ಮಾಡಿರ್ತಕ್ಕಂತಹ ಅಂಗಾಂಶಗಳ ಗುಂಪಿಗೆ, ಒಂದೇ ರೀತಿ ಕೆಲಸ ಮಾಡುವಂಥ ಅಂಗಾಂಶಗಳ ಗುಂಪಿಗೆ ಅಂಗ ಅಂತ ಕರಿತೀವಿ.
ಫಾರ್ ಎಕ್ಸಾಂಪಲ್ ಕಣ್ಣು ಒಂದು ಅಂಗ, ಬೇರು ಒಂದು ಅಂಗ, ಈ ರೀತಿ ಅಲ್ಲಿ ಅಂಗಾಂಶಗಳು 2-3 ಅಂಗಾಂಶಗಳು ಅಥವಾ ಹೆಚ್ಚಿಗೆ ಅಂಗಾಂಶಗಳು ಸೇರಿ ಒಂದು ಅಂಗ ಆ ಥರ ಇರುತ್ತೆ. ಅದೇ ರೀತಿ ಒಂದೇ ರೀತಿಯ ಕೆಲಸ ಮಾಡುವಂಥ ಅಂಗಾಂಶಗಳ ಗುಂಪಿಗೆ ಅಂಗ ಅಂತ ಕರೆದರೆ, ಇಲ್ಲಿ ಒಂದು ರೀತಿಯ ಕೆಲಸ ಮಾಡಲು ಅಂಗಗಳ ಗುಂಪಿಗೆ ಏನಂತ ಕರಿಬೇಕು ನಾವು? ಅಂಗವ್ಯೂಹ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ಲು ನಾವು ಅಂಗವ್ಯೂಹಕ್ಕೆ ಉದಾಹರಣೆ ಕೊಡಬೇಕಾಗಿತ್ತಂದರೆ, ನಮಗೆ ಉಸಿರಾಟ ಅಂಗವ್ಯೂಹ ಇದೆ, ಅಲ್ಲಿ ಅನೇಕ ಅಂಗಗಳು ನಾವು ಸೇರಿ ಉಸಿರಾಟ ಅಂಗ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ನಮಗೆ ಶ್ವಾಸನಾಳ ಬೇಕು, ಶ್ವಾಸಕೋಶಗಳು ಬೇಕು, ಇವೆಲ್ಲ ಅಂಗಗಳು ಸೇರಿ ನಮ್ಮ ಉಸಿರಾಟ ಕ್ರಿಯೆ ನಡೀತಾ ಇರುತ್ತೆ. ಜೀರ್ಣಾಂಗವ್ಯೂಹ ಆಗಿರ್ಬೋದು, ಅಲ್ಲಿ ಸಹ ಅನೇಕ ಅಂಗಗಳು ಸೇರಿ ನಮ್ಮ ಈ ಒಂದು ಕ್ರಿಯೆ ನಡೆಸ್ತಾ ಇರ್ತದೆ, ಅದನ್ನು ಅಂಗವ್ಯೂಹ ಅಂತ ಕರಿತೀವಿ. ಅಂದರೆ ಇಲ್ಲಿ ಜೀವಕೋಶ, ಅಂಗಾಂಶ, ಅಂಗಗಳು ಮತ್ತು ಅಂಗಗಳ ಗುಂಪಿಗೆ ಅಂಗವ್ಯೂಹ, ಈ ಎಲ್ಲ ಅಂಶಗಳು ನಾವು ತಿಳ್ಕೊಂಡಿರ್ಬೇಕು. ಡಿಫ್ರೆನ್ಸಸ್ ಏನಿದೆ, ಕೋಶಕ್ಕೂ ಅಂಗಾಂಶಕ್ಕೂ ಡಿಫ್ರೆನ್ಸ್ ಏನಿದೆ, ಅಂಗಾಂಶಕ್ಕೂ ಅಂಗಕ್ಕೂ ಡಿಫ್ರೆನ್ಸ್ ಏನಿದೆ, ಅಂಗಾಂಗ ಮತ್ತು ಅಂಗವ್ಯೂಹಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ತಿಳ್ಕೊಂಡಿದ್ರೆ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಜೊತೆಗೆ ಯಾವುದಾದ್ರೂ ಕ್ವಶನ್ಸ್ ರೈಸ್ ಮಾಡಿದಾಗ ನಾವು ಈಸಿಯಾಗಿ ಅರ್ಥ ಮತ್ತು ಆನ್ಸರ್ ಮಾಡಬಹುದಾಗಿದೆ. ಇಲ್ಲಿ ಝೈಲಮ್, ಫ್ಲೋಯಮ್ ಮತ್ತು ವರಧರ್ಮ ಅಂಗಾಂಶ ಅಂತ ಏನಿದೆವಲ್ಲ, ಇವುಗಳ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಗಾಗಲೇ ಗೊತ್ತಾಗಿದೆ ಝೈಲಮ್ ಅಂತ ಒಂದು ಅಂಗಾಂಶ, ಇದು ಜಲವಾಹಕ ಅಂಗಾಂಶ. ಸಸ್ಯಗಳಲ್ಲಿ ಇರ್ತಕ್ಕಂಥ ಜಲವಾಹಕ ಅಂಗಾಂಶ ಯಾವುದು? ಝೈಲಮ್. ಅದೇ ರೀತಿ ಇನ್ನೊಂದು ಅಂಗಾಂಶ ಹೇಳಿದ್ನಲ್ಲ, ಯಾವುದು? ಫ್ಲೋಯಮ್. ಯಾವುದು ಫ್ಲೋಯಮ್ ಅನ್ನೋ ಏನಂತ ಕರಿತೀವಿ ನಾವು? ಆಹಾರ ವಾಹಕ ಅಂಗಾಂಶ. ಅಂದರೆ ಇಲ್ಲಿ ಆಹಾರ ಇದೆ, ಎಲ್ಲಿ? ಸಸ್ಯದ ಎಲೆಯಲ್ಲಿ ಆಹಾರ ತಯಾರಾಗ್ತದೆ. ಈ ಸಸ್ಯದ ಎಲೆಯಲ್ಲಿ ಆಹಾರ ತಯಾರಾದಂಥ ಆಹಾರ ಅದು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುವಂಥ ಕೆಲಸ ಯಾರು ಮಾಡ್ತಾ ಇರ್ತದೆ? ಫ್ಲೋಯಮ್ ಅಂಗಾಂಶ. ಇನ್ನೊಂದು ಅಂಗಾಂಶ ಇದೆ ಇಲ್ಲಿ, ಯಾವುದಪ್ಪ ಅಂದರೆ ವರಧರ್ಮ ಅಂಗಾಂಶ. ಇದನ್ನು ಎಪಿಡರ್ಮಲ್ ಟಿಶ್ಯೂ ಅಂತ ಕರಿತೀವಿ. ಏನಪ್ಪ ಇದ್ರ ಕೆಲಸ ಅಂದರೆ, ಸಸ್ಯದ ದೇಹದ ರಕ್ಷಣೆ ನೀಡುವಂತಹ ಹೊರಗಿನ ಒಂದು ಅಂಗಾಂಶ ಇದೆ ನೋಡ್ರಿ, ಅದನ್ನು ಏನಂತ ಕರಿತೀವಿ ನಾವು? ವರಧರ್ಮ ಅಂಗಾಂಶ. ಮೇನ್ ಕೆಲಸ ಏನಿದೆ ಇದ್ರದ್ದು? ಸಸ್ಯದ ದೇಹದ ರಕ್ಷಣೆ ಮಾಡುವಂಥದ್ದು. ಇದು ನಮಗೆ ಔಟ್ಮೋಸ್ಟ್ ಲುಕಿಂಗ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಅಂತ ಹೇಳ್ಬೋದು, ನಮ್ಗೆ ಕಾಣಿಸುವಂಥ ಒಂದು ಅಂಗಾಂಶ ಅಂತ ಹೇಳ್ಬೋದು. ಇಲ್ಲಿ ಆ ಅಂಗಾಂಶದಲ್ಲಿ ಒಂದು ಪತ್ರರಂಧ್ರ ಅಂತ ಒಂದು ಕಂಡು ಬರ್ತದೆ. ಇದೆಲ್ಲ ನಮ್ಗೆ ಗೊತ್ತಿರುತ್ತೆ, ಕೇಳಿರ್ತೀವಿ. ಏನು ಪತ್ರರಂಧ್ರ ಎಲ್ಲಿರ್ತದೆ? ಸಸ್ಯದ ಎಲೆಗಳ ಕೆಳಭಾಗದಲ್ಲಿ ಇರ್ತದೆ. ಅದನ್ನು ಏನಂತ ಕರಿತೀವಿ ನಾವು? ಪತ್ರರಂಧ್ರ. ಇಂಗ್ಲೀಷಲ್ಲಿ ಸ್ಟೊಮ್ಯಾಟೊ ಅಂತ ಕರಿತೀವಿ. ಇದರದೊಂದು ಮಹತ್ವ ಪಾತ್ರ ಇದೆಯಪ್ಪ ಅಂದರೆ, ಏನು ಕೆಲಸ ಅಂದರೆ ಅನಿಲಗಳ ವಿನಿಮಯ ಮತ್ತು ಬಾಷ್ಪ ವಿಸರ್ಜನೆ. ನೆನಪಿಟ್ಕೊಂಡಿರಬೇಕು. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಂಡ್ ಟ್ರಾನ್ಸ್ಪಿರೇಷನ್ ಬೋತ್ ಆರ್ ಅಕ್ಕರ್ಸ್ ಇನ್ ಸ್ಟೊಮ್ಯಾಟೊ. ಅವೆರಡೂ ಸಹ ಎಲ್ಲಿ ಮಾಡ್ತಾಯಿದ್ದಾರೆ? ಪತ್ರರಂಧ್ರ ಮಾಡ್ತಾಯಿದೆ. ಅದಿರುವುದು ವರಧರ್ಮ ಅಂಗಾಂಶದಲ್ಲಿ. ಏನು ಬಾಷ್ಪ ವಿಸರ್ಜನೆ ಅಂದ್ರೇನು? ಬಾಷ್ಪ ವಿಸರ್ಜನೆ ಅಂದರೆ ಸಸ್ಯದಲ್ಲಿರ್ತಕ್ಕಂಥ ಹೆಚ್ಚಿನ ಪ್ರಮಾಣದ ನೀರನ್ನು ಹಾವಿ ರೂಪದಲ್ಲಿ ಹೊರಗೆ ಆಗ್ತಾ ಇರುತ್ತೆ. ಅದನ್ನು ಏನಂತ ಕರಿತೀವಿ ನಾವು? ಬಾಷ್ಪ ವಿಸರ್ಜನೆ. ಪ್ರಶ್ನೆ ಏನಂತ ಕೇಳ್ಬೋದು? ಬಾಷ್ಪ ವಿಸರ್ಜನೆ ಮಾಡುವಂತಹ ಅಥವಾ ಸಸ್ಯದಲ್ಲಿ ಬಾಷ್ಪ ವಿಸರ್ಜನೆ ಇಲ್ಲಿ ನಡೆಯುತ್ತದೆ. ಎಲ್ಲಿ? ಎಲೆ ಕೊಡ್ಬೋದು, ಪತ್ರರಂಧ್ರ ಕೊಡ್ಬೋದು, ಪತ್ರ ಹರಿತು ಕೊಡ್ಬೋದು. ಈ ರೀತಿ ಕೊಟ್ಟಾಗ ನಾವು ಪತ್ರರಂಧ್ರವನ್ನೇ ಆಯ್ಕೆ ಮಾಡ್ಕೋಬೇಕು. ಇಂಗ್ಲೀಷಲ್ಲಿ ಸ್ಟೊಮ್ಯಾಟೊ. ಒಂದೊಂದ್ಸಲ ಪತ್ರರಂಧ್ರ ಕೊಡುಬಿಟ್ಟು ಸ್ಟೊಮ್ಯಾಟೊನ ಅಂತ ಕೊಟ್ಟಿರತಕ್ಕಂಥ ಎಕ್ಸಾಂಪಲ್ಸ್ ಇದ್ದಾವೆ. ಅದಕ್ಕೆ ನಾವು ಎರಡೂ ವರ್ಡ್ಸನ್ನು ನೆನ್ಪಿಟ್ಕೋಬೇಕು. ಪತ್ರರಂಧ್ರನೂ ಅಂದ್ರೂ ಒಂದೇ, ಸ್ಟೊಮ್ಯಾಟೊ ಅಂದ್ರೂ ಒಂದೇ. ಇನ್ನು ಅನಿಲಗಳ ವಿನಿಮಯ. ಅನಿಲಗಳ ವಿನಿಮಯ ಅಂದರೆ ನಮಗೆಲ್ಲ ಗೊತ್ತೇ ಇದೆ, ಸಸ್ಯಗಳು ಉಸಿರಾಡ್ತವೆ. ಅವು ಜೀವಿಗಳಂದಮೇಲೆ ಉಸಿರಾಡಲೇಬೇಕು. ಜೊತೆಗೆ ಆಹಾರ ತಯಾರು ಮಾಡ್ಕೋತವೆ. ಯಾವ ಕ್ರಿಯೆ ಮೂಲಕ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಅದು ನೆನಪಿಟ್ಕೊಂಡಿರಬೇಕು. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಆಹಾರವನ್ನು ತಯಾರಿಸ್ಕೋತವೆ. ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀಬೇಕಾಗಿತ್ತಂದರೆ ಒಂದು ಅನಿಲ ತಗೋತದೆ, ಒಂದು ಅನಿಲ ಬಿಡ್ತದೆ. ತಗೊಳ್ಳುವ ಅನಿಲ, ಬಿಡುವ ಅನಿಲ ಯಾವುದು ಅಂತ ನಿಮ್ಗೆ ನೆನಪಿಟ್ಕೊಂಡಿರಬೇಕು. ಇಲ್ಲಿ ಬಿಡುವ ಅನಿಲ ಆಮ್ಲಜನಕ ಇರ್ತದೆ, ತಗೊಳ್ಳುವ ಅನಿಲ ಇಂಗಾಲದ ಡೈಆಕ್ಸೈಡ್. ಎಲ್ಲಿ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ. ಮತ್ತು ಉಸಿರಾಡಬೇಕಾದ್ರೆ ಯಾವ ರೀತಿ ನಾವು ಆಕ್ಸಿಜನ್ ತೊಗೊಂಡು ಇಂಗಾಲದ ಡೈಆಕ್ಸೈಡ್ ಬಿಡ್ತೀವೋ ಇಲ್ಲ, ಅದೇ ರೀತಿ ಸಸ್ಯಗಳು ಸಹ ಆಕ್ಸಿಜನನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಯಾವಾಗ? ಅದು ಉಸಿರಾಟ ಕ್ರಿಯೆಯಲ್ಲಿ. ನೆಕ್ಸ್ಟು ಆಹಾರ ತಯಾರಿಕೆ ಕ್ರಿಯೆಯಲ್ಲಿ ಬೇರೆ ರೀತಿ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬೇರೆ ರೀತಿ ನಡೀತಾ ಇರುತ್ತೆ. ಅದು ಸ್ವಲ್ಪ ಕ್ಲಿಯರಾಗಿ ನೀವು ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೋಬೇಕಾಗಿರುತ್ತೆ. ಆ ಚಿತ್ರದಲ್ಲಿ ನೀವು ನೋಡಬೇಕಾಗಿದೆ ಸ್ಟೊಮ್ಯಾಟೊ ಎಲ್ಲಿ ಕಾಣಿಸ್ತಾ ಐತೆ. ಎಪಿಡರ್ಮಲ್ ಟಿಶ್ಯೂ ಅಂದರೆ ಸಸ್ಯದ ಹೊರಭಾಗದಲ್ಲಿ ಇದೆಯಲ್ಲ, ಅದು ನಮಗೆ ಆ ಚಿತ್ರದಲ್ಲಿ ನಾವು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಆ ಪತ್ರರಂಧ್ರದ ಅಥವಾ ಸ್ಟೊಮ್ಯಾಟೊನ ಕಾರ್ಯವನ್ನು ಸಹ ನಾವು ನೆನಪಿಟ್ಕೋಬೇಕಾಗಿದೆ. ಇನ್ನು ಇದರ ಜೊತೆಗೆ ಇನ್ನು ಕೆಲವೊಂದು ಭಾಗಗಳಿದ್ದಾವೆ. ಒಂದಿಷ್ಟು ಭಾಗಗಳ ಬಗ್ಗೆ ನಾವು ಸಸ್ಯದ ಭಾಗಗಳ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಫ್ಲವರ್ ಅಂದರೆ ಹೂವು. ಹೂವಿನ ಕೆಲಸ ಏನು? ಹೂವಿನ ಕೆಲಸ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಅಂತ ಕರೀತಾರೆ. ಅಂದರೆ ಇದರ ಸಂತಾನೋತ್ಪತ್ತಿಯ ಭಾಗ ಯಾವುದಪ್ಪ? ಹೂವು. ಸಸ್ಯದ ಸಂತಾನೋತ್ಪತ್ತಿ ಭಾಗ ಯಾವುದಂತ ಕೇಳಿದಾಗ ನಾವು ಯಾವುದಂತ ಕರಿಬೇಕು? ಹೂವು ಅಂತ ಕರಿಬೇಕು. ಇನ್ನು ಅದೇ ರೀತಿ ಸ್ಟೆಮ್ ಅಂದರೆ ಕಾಂಡ. ಕಾಂಡದ ಕೆಲಸ ಏನಿದೆ? ಕಾಂಡ ಹೋಲ್ಡ್ಸ್ ದ ಪ್ಲ್ಯಾಂಟ್ ಅಪ್. ಅಂದರೆ ಹಿಂಗೆ ಅವು ದೃಢವಾಗಿ ನಿಲ್ಲಬೇಕಾಗಿತ್ತಂದರೆ, ಕಾರಣ ಯಾರಿದ್ದಾರೆ? ಸಸ್ಯಗಳು ದೃಢವಾಗಿ ನಿಲ್ಲಬೇಕಾಗಿತ್ತಂದರೆ ಸ್ಟೆಮ್ ಅಂದರೆ ಕಾಂಡ. ಜೊತೆಗೆ
ಅದು ಒಂದು ಸಂಪರ್ಕ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದೆ. ಯಾರಿಂದ? ಈ ರೂಟಿಂದ ಹಿಡಿದು ಸಸ್ಯದ ಎಲ್ಲ ಭಾಗಗಳಿಗೂ ಸಂಪರ್ಕ, ಅಂದರೆ ನೀರು ಮತ್ತು ಆಹಾರ ಸರಬರಾಜು ಆಗುವಂಥ ಸಂಪರ್ಕ ಮಾಧ್ಯಮವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರಪ್ಪ ಅಂದರೆ ನಮ್ಮ ಕಾಂಡ ಕೆಲಸ ಮಾಡ್ತಾ ಇದೆ. ಇನ್ನು ಎಲೆಗಳು, ಈಗಾಗಲೇ ನಾನು ಹೇಳಿದಂಗೆ ಎಲೆಗಳು ಏನು ಮಾಡ್ತಾ ಇದ್ದಾವೆ, ಅವು ಆಹಾರವನ್ನು ತಯಾರಿಸ್ತಾ ಇದ್ದಾವೆ. ಅದನ್ನು ಏನಂತ ಕರಿತೀವಿ ನಾವು? ಅಡುಗೆ ಮನೆ, ಸಸ್ಯದ ಅಡುಗೆ ಮನೆ ಅಂತ ಕರಿತೀವಿ. ಯಾವುದಕ್ಕೆ? ಎಲೆಗೆ. ಯಾವ ವಿಧಾನದ ಮುಖಾಂತರ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ. ಇದು ಬೇಕಾದಂಥ ಎಲ್ಲ ಆಹಾರವನ್ನು ತಯಾರು ಮಾಡಿ ತನ್ನ ಸಸ್ಯದ ಎಲ್ಲ ಭಾಗಗಳಿಗೆ ಮತ್ತು ಫುಡ್, ನಾವು ಆಗಲೇ ಹೇಳಿದ್ವಲ್ಲ ಫ್ಲೋಯಮ್, ಅದು ಸರಬರಾಜು ಮಾಡ್ತಾ ಇರುತ್ತೆ. ಇನ್ನು ಇಲ್ಲಿ ಜೊತೆಗೆ ನಮ್ಮ ಸಸ್ಯದ ಮ್ಯಾಕ್ಸಿಮಮ್ ಎಲೆಗಳು ಹಸಿರು ಬಣ್ಣ ಕಾಣಿಸ್ತಾ ಇರ್ತವೆ. ಯಾಕೆ? ಇದು ರೈಸ್ ಆಗುವಂಥ ಪ್ರಶ್ನೆ. ಸಸ್ಯದ ಎಲೆಗಳು ಹಸಿರು ಬಣ್ಣ ಕಾರಣ ಪತ್ರ ಹರಿತು, ಅದರ ಇಂಗ್ಲೀಷಲ್ಲಿ ಕ್ಲೋರೋಫಿಲ್ ಅಂತ ಕರೀತಾರೆ. ಕೆಲವೊಂದು ಸಲ ನೇರವಾಗಿ ಪತ್ರ ಹರಿತು ಕೊಡಿದಿರ ಕ್ಲೋರೋಫಿಲ್ ಅಂತಲೇ ಕೊಟ್ಟಿರ್ತಾರೆ. ನಾವು ನೆನಪಿಟ್ಕೋಬೇಕು, ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ಅಂದರೂ ಎರಡೂ ಒಂದೇ. ಅದು ಮೇನ್ ಬಣ್ಣ, ನಮ್ಮ ಸಸ್ಯಗಳ ಎಲೆಗಳು ಹಸಿರು ಬಣ್ಣ ಇರಬೇಕಾದ್ರೆ ಕಾರಣ ಕ್ಲೋರೋಫಿಲ್ ಅಥವಾ ಪತ್ರ ಹರಿತು. ಪತ್ರ ಹರಿತು ಬೇರೆ, ಪತ್ರ ರಂಧ್ರ ಬೇರೆ, ರೈಟ್. ಇನ್ನು ರೂಟ್ಸ್ ಇದೆ. ರೂಟ್ಸ್ ಅಂದರೆ ಬೇರುಗಳು. ಬೇರುಗಳು ಏನು ಮಾಡ್ತವೆ? ಇದು ಸಸ್ಯವನ್ನು ಬಿಗಿಯಾಗಿ ಇಟ್ಕೊಳ್ಳುವಂಥ ಕೆಲಸ ಮಾಡ್ತವೆ, ದೃಢವಾಗಿ ನಿಲ್ಲುವಂಥ ಕೆಲಸ ಶೂಟ್ಸ್ ಮಾಡ್ತವೆ. ಇದು ಸ್ಟೆಮ್ ಮಾಡ್ತಾ ಇತ್ತಂದರೆ ದೃಢವಾಗಿ ಹಿಡ್ಕೊಳ್ಳುವಂಥ ಕೆಲಸ ರೂಟ್ಸ್ ಮಾಡ್ತಾ ಇದ್ದಾವೆ. ಇದ್ರ ಜೊತೆಗೆ ಬೇರುಗಳು ಏನು ಕೆಲಸ ಮಾಡ್ತಾ ಇದ್ದಾವಪ್ಪ ಅಂದರೆ ಅವು ಅಬ್ಸರ್ವ್ ಮಾಡ್ಕೋತಾ ಇದ್ದಾವೆ, ನೀರು ಮತ್ತು ಲವಣಗಳನ್ನು ಅಬ್ಸರ್ವ್ ಮಾಡ್ಕೋತಾ ಇದ್ದಾವೆ ಭೂಮಿಯಿಂದ. ಇಲ್ಲಿ ಅಬ್ಸರ್ವ್ ಮಾಡಿದಂಥ ನೀರು ಮತ್ತು ಲವಣಗಳನ್ನ ಯಾರು ತೊಗೊಂಡು ಹೋಗ್ತಾ ಇರ್ತಾರೆ? ಝೈಲಮ್. ಅದು ತೊಗೊಂಡೋಗಿ ಎಲೆ ಕೊಡ್ತದೆ, ಎಲೆ ಫುಡ್ ತಯಾರಾಗ್ತದೆ. ಫ್ಲೋಯಮ್ ಅಲ್ಲಿಂದ ಎಲ್ಲ ಬಾಳಿಗೆ ಸರಬರಾಜು ಮಾಡ್ತಾ ಇರುತ್ತೆ. ಈ ರೀತಿ ಒಂದಕ್ಕೊಂದು ಎಲ್ಲ ಸೇರಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ಈಗಾಗಲೇ ನಾನು ಚರ್ಚೆ ಮಾಡಿದಂಗೆ ಇಲ್ಲಿ ಸಸ್ಯದ ಅಡುಗೆ ಮನೆ ಬಗ್ಗೆ ನಾನು ಹೇಳಿದೆ ಆಗಲೇ. ಸಸ್ಯದ ಅಡುಗೆ ಮನೆ ಯಾವುದು? ಬೇರುನ, ಕಾಂಡನ, ಎಲೆನ, ಹೂವು ಅಂತ ಪ್ರತಿಯೊಂದು ಒಂದೊಂದು ಕೆಲಸ ಮಾಡ್ತಾ ಇದೆ. ಬೇರು ಏನು ಕೆಲಸ ಮಾಡ್ತಾ ಇದೆ? ನೀರು ಮತ್ತು ಲವಣ ನೀರು ಕೊಡೋದು, ದೃಢವಾಗಿ ನಿಂತ್ಕೊಳ್ಳೋದು. ಕಾಂಡ ಸ್ಟ್ರೆಂತನ್ನು ಕೊಡ್ತಾ ಇರುತ್ತೆ ಮತ್ತು ಸಾಗಾಣಿಕೆ ಮಾರ್ಗವಾಗಿ ಕೆಲಸ ಮಾಡ್ತಾ ಇದೆ. ಎಲೆ ಆಗಲೇ ಹೇಳಿದ್ವಿ ಯಾವುದೋ ಆಹಾರ ತಯಾರಿಕಾ ಅಥವಾ ಅಡುಗೆ ಮನೆ. ಹೂವು ಸಂತಾನೋತ್ಪತ್ತಿ ಭಾಗ, ಇನ್ನೊಂದು ಆಕರ್ಷಕ ಭಾಗನೂ ಅಂತ ಕರೀತಾರೆ. ಸಸ್ಯದ ಆಕರ್ಷಕ ಭಾಗ ಯಾವುದಪ್ಪ ಅಂದರೆ ಹೂವು. ಇವೆಲ್ಲವೂ ನೆನಪಿಟ್ಕೊಂಡಿರಬೇಕು. ಇಲ್ಲಿ ನಮಗೆ ಸಸ್ಯದ ಅಡುಗೆ ಮನೆಯ ಭಾಗ ಯಾವುದಪ್ಪ ಅಂದರೆ ಎಲೆ, ಲೀಫ್. ಅಲ್ಲಿ ಮತ್ತು ಹಸಿರು ಬಣ್ಣ ಇರೋ ಕಾರಣ ಈ ರೀತಿ ಅನೇಕ ಕ್ವಶನ್ಗಳು ಬರ್ತಾ ಇರ್ತವೆ. ಯಾವ ಕ್ವಶನ್ ಬಂದ್ರೂ ಸಹ ನಾವು ಉತ್ತರ ಕೊಡೋಕ್ಕೆ ರೆಡಿ ಇರಬೇಕಾಗಿರುತ್ತೆ. ಇನ್ನು ಹಾರ್ಮೋನ್, ಯಾವ ಹಾರ್ಮೋನ್ನ ಕೊರತೆಯಿಂದ ಗಾಯ್ಟರ್ ಕಾಯಿಲೆ ಬರುತ್ತದೆ? ಇದೆಲ್ಲ ಕೇಳ್ತಾ ಇರ್ತೀವಿ. ಗಾಯ್ಟರ್ ಕಾಯಿಲೆ ಯಾವ ಹಾರ್ಮೋನ್? ಗಾಯ್ಟರ್ ಅಂದರೆ ಗಂಟ್ಲಲ್ಲಿ ಊದ್ಕೊಳ್ಳುವಂಥ ಕಾಯಿಲೆ. ಈ ಗಾಯ್ಟರ್ ಕಾಯಿಲೆ ಯಾವ ಹಾರ್ಮೋನ್ ಕೊರತೆಯಿಂದ ಬರ್ತದೆ? ಅಲ್ಲಿ ಒಂದೇ ಕೊಟ್ಟಿದ್ದಾನೆ, ಥೈರಾಕ್ಸಿನ್, ಆಕ್ಸಿಟೋಸಿನ್, ಇನ್ಸುಲಿನ್ ಮತ್ತು ಗ್ಲೂಕೋಗಾನ್ ಅಂತ 4 ಉತ್ತರಗಳು ಕೊಟ್ಟಿರ್ತದೆ. ಅದರಲ್ಲಿ ನಾವು ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗಿದೆ. ಯಾವ ಒಂದು ಹಾರ್ಮೋನ್ ಕೊರತೆಯಿಂದ ನಮಗೆ ಗಾಯ್ಟರ್ ರೋಗ ಬರ್ತಾ ಇದೆಯಪ್ಪ ಅಂದರೆ ಥೈರಾಕ್ಸಿನ್. ಯಾವ ಹಾರ್ಮೋನು? ಥೈರಾಕ್ಸಿನ್ ಕೊರತೆಯಿಂದ ಗಾಯ್ಟರ್ ಕಾಯಿಲೆ, ಅಥವಾ ಇದನ್ನು ಗಳಗಂಡ ಕಾಯಿಲೆ ಅಂತಲೂ ಕರೀತಾರೆ. ಇನ್ನೊಂದು ಹೆಸರು ಗಳಗಂಡ ಅಂತಲೂ ಕರೀತಾರೆ. ಇಲ್ಲಿ ಅದು ಹಾರ್ಮೋನ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊತ ಹೋಗೋಣ. ಇಲ್ಲಿ ಗ್ರಂಥಿಗಳು ಏನು ಮಾಡ್ತಾ ಇರ್ತಪ್ಪ? ಹಾರ್ಮೋನ್ಗಳನ್ನು ಸ್ರವಿಸ್ತಾ ಇರ್ತವೆ. ಇಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಗ್ರಂಥಿಗಳನ್ನು ನಾಳ ಗ್ರಂಥಿಗಳು ಮತ್ತು ನಿರ್ನಾಳ ಗ್ರಂಥಿಗಳು ಅಂತ ಡಿವೈಡ್ ಮಾಡ್ತೀವಿ. ಇಲ್ಲಿ ಥೈರಾಯ್ಡ್ ಗ್ರಂಥಿ ಇರುತ್ತೆ. ಇದು ಅತಿ ದೊಡ್ಡ ನಿರ್ನಾಳ ಗ್ರಂಥಿ. ಅದಕ್ಕೆ ಯಾವುದೇ ರೀತಿಯ ನಾಳಗಳಿರಲ್ಲ. ಅದಕ್ಕೆ ಅದನ್ನು ಏನಂತ ಕರಿತೀವಿ? ನಿರ್ನಾಳ. ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಗಂಟ್ಲ ಇದರಲ್ಲಿ, ಅದಕ್ಕೆ ಯಾವುದೇ ನಾಳಗಳಿಲ್ಲ. ಇದನ್ನು ನಿರ್ನಾಳ ಗ್ರಂಥಿ, ಅತಿ ದೊಡ್ಡ ನಿರ್ನಾಳ ಗ್ರಂಥಿ. ಪ್ರಶ್ನೆ ಕೇಳ್ಬೋದು, ಅತಿ ದೊಡ್ಡ ನಿರ್ನಾಳ ಗ್ರಂಥಿ ಯಾವುದು? ಯಾವುದಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಅಥವಾ ಥೈರಾಯ್ಡ್ ಗ್ರಂಥಿ. ಇದಕ್ಕೆ ಇನ್ನೊಂದು ಹೆಸರು ಏನಿದೆಯಪ್ಪ ಅಂದರೆ ವ್ಯಕ್ತಿತ್ವ ಗ್ರಂಥಿ ಅಂತ ಕರೀತಾರೆ. ಜೊತೆಗೆ ಪೇಸ್ ಮೇಕರ್ ಗ್ರಂಥಿ ಅಂತಲೂ ಕರೀತಾರೆ. ಯಾರಿಗೆ? ಥೈರಾಯ್ಡ್ ಗ್ರಂಥಿಗೆ. ಥೈರಾಯ್ಡ್ ಗ್ರಂಥಿಯನ್ನು ನಿರ್ನಾಳ ಗ್ರಂಥಿಯಾಗಿದೆ, ವ್ಯಕ್ತಿತ್ವ ಗ್ರಂಥಿನೂ ಹೌದು, ಮತ್ತು ಪೇಸ್ ಮೇಕರ್ ಗ್ರಂಥಿನೂ ಹೌದು. ಇಲ್ಲಿ ಥೈರಾಯ್ಡ್ ಗ್ರಂಥಿ ಏನು ಕೆಲಸ ಮಾಡ್ತದೆ ಅಂದರೆ ನಾವು ಆಗಲೇ ತಿಳ್ಕೊಂಡಿದ್ದೀವಿ, ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತದೆ. ಈ ಗ್ರಂಥಿಗಳು ಹಾರ್ಮೋನ್ಗಳನ್ನು, ರಾಸಾಯನಿಕ ಅವು ಹಾರ್ಮೋನ್ಗಳು, ಆ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡ್ತಾ ಇದೆ. ಯಾವುದೋ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತಾ ಇದೆ. ಈ ಹಾರ್ಮೋನ್ ಉತ್ಪತ್ತಿಗೆ ಅಯೋಡಿನ್ ಅವಶ್ಯ. ಈ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಮಾಡುವಂಥ ಕೆಲಸ ಯಾರ್ದು? ಥೈರಾಯ್ಡ್ ಗ್ರಂಥಿದು. ಅದು ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಮಾಡಬೇಕಾಗಿತ್ತಂದರೆ ಅದಕ್ಕೆ ಯಾವ ಅಂಶ ಬೇಕಾಗಿತ್ತು? ಯಾವ ಅಯೋಡಿನ್, ಅದು ಖನಿಜ ಅಂತ ಕರಿತೀವಿ. ಆ ಖನಿಜ ನಮ್ಮ ದೇಹದಲ್ಲಿ ಸಫಿಷಿಯೆಂಟ್ ಇದ್ದಾಗ ಮಾತ್ರ ಆ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಆಗ್ತಾ ಇರುತ್ತೆ. ಆ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಆದರೆ ನಮಗೇನು ಸಹಕಾರಿ ಆಗ್ತಾ ಇರುತ್ತೆ? ಚಯಾಪಚಯ ಕ್ರಿಯೆಗೆ ಅವಶ್ಯಕವಾಗಿರುತ್ತೆ. ಯಾವುದೋ ಥೈರಾಕ್ಸಿನ್. ಒಂದು ವೇಳೆ ಅದು ಹಾರ್ಮೋನ್ ಸರಿಯಾಗಿ ಪ್ರೊಡ್ಯೂಸ್ ಆಗಿಲ್ಲ ಅಂತ ತಿಳ್ಕೊಡ್ರಿ, ಆವಾಗ ನಮಗೆ ಅದು ಚಯಾಪಚಯ ಕ್ರಿಯೆ ಸಮಸ್ಯೆ ಸ್ಟಾರ್ಟ್ ಆಗಿಬಿಡ್ತಾ ಇರುತ್ತೆ. ಇನ್ನು ಥೈರಾಕ್ಸಿನ್ ಕೊರತೆ ಹೇಗಾಯಿತು? ಅಯೋಡಿನ್ ಕೊರತೆಯಿಂದಾಗಿ ಥೈರಾಕ್ಸಿನ್ ಕೊರತೆ ಬರ್ತದೆ. ಥೈರಾಕ್ಸಿನ್ ಕೊರತೆ ಬಂದಾದ ಆವಾಗ ನಮಗೆ ಬರುವಂಥ ಸಮಸ್ಯೆಗಳೇನಿದೆಯಪ್ಪ ಅಂದರೆ ಸರಳ ಗಾಯ್ಟರ್. ಯಾವ ಸಮಸ್ಯೆ ಬರ್ತದೆ?
ಸರಳ ಗಾಯಟರ್ ಅಥವಾ ಗಳಗಂಡ ಅಂತ ಕರಿತೀವಿ. ಅಲ್ಲಿ ನಮ್ಮ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಗಂಟ್ಲಲ್ಲಿ ಏನಾಗಿದೆ, ಊದಿಕೊಂಡಿದೆ. ಇನ್ನು ಮಕ್ಕಳಲ್ಲಿ ಒಂದು ಸಮಸ್ಯೆ ಬರ್ತಾ ಇದೆ, ಅದನ್ನು ಏನಂತ ಕರಿತೀವಿ ನಾವು, ಕಿಟನಿಸಮ್ ಅಂತ ಕರಿತೀವಿ. ಪ್ರಶ್ನೆ ಕೇಳ್ಬೋದು, ಕಿಟನಿಸಮ್ ಯಾರ ಕೊರತೆಯಿಂದ ಬರುವಂತಹ ಅಥವಾ ಯಾವುದರ ಕೊರತೆಯಿಂದ ಬರುವಂತಹ ಕಾಯಿಲೆ? ಯಾವುದರ ಕೊರತೆ? ಥೈರಾಕ್ಸಿನ್ನ ಕೊರತೆ. ಥೈರಾಕ್ಸಿನ್ ಯಾವ ಗ್ರಂಥಿಯಿಂದ ಬಿಡುಗಡೆ ಆಗುವಂಥ ಹಾರ್ಮೋನ್ ಅಂತ ಪ್ರಶ್ನೆ ಕೇಳ್ಬೋದು. ಥೈರಾಯ್ಡ್ ಗ್ರಂಥಿ ಅಂತ ನೆನಪಿಟ್ಕೊಂಡಿರ್ಬೇಕಾಗಿರುತ್ತೆ. ನೆಕ್ಸ್ಟು ಮಿಕ್ಸಿಡೆಮಾ ಅಂತ ಒಂದು ಮಕ್ಕಳಲ್ಲಿ ಬರುವಂಥ ಕಾಯಿಲೆ ಆಗಿದೆ. ಇಲ್ಲಿ ವಯಸ್ಕರಲ್ಲಿ ಕಿಟನಿಸಮ್ ಬಂತಂದರೆ ಚಿಕ್ಕ ಮಕ್ಕಳಲ್ಲಿ ಮಿಕ್ಸಿಡೆಮಾ ಅಂತ ಒಂದು ಥೈರಾಕ್ಸಿನ್ ಕೊರತೆಯಿಂದ ಬರುವಂಥ ಒಂದು ಕಾಯಿಲೆ ಆಗಿದೆ. ಇಲ್ಲಿ ರೀಸೆಂಟಾಗಿ ಆಗಿರ್ತಕ್ಕಂಥ ಒಂದು GTTC ಎಕ್ಸಾಮಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಇದು. ಕೆಲವೊಂದು ಕಡೆ ಏನು ಕೊಟ್ಟಿದ್ದಾರೆ, ಗ್ರಂಥಿಗಳು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅವು ಪ್ರೊಡ್ಯೂಸ್ ಮಾಡುವಂತಹ ಹಾರ್ಮೋನ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದು ಹೊಂದಾಣಿಕೆ ಆಗಿಲ್ಲ. ಇನ್ಸುಲಿನ್ನು ಎಲ್ಲಿ ಉತ್ಪತ್ತಿ ಆಗ್ತದೆ, ಮೆದೋಜೀರಕ ಅಂತ ಕೊಟ್ಟಿದ್ದಾನೆ. ಸೆಕೆಂಡ್ ಒನ್ ಏನಂತ ಕೊಟ್ಟಿದ್ದಾರೆ, ಟೆಸ್ಟೋಸ್ಟಿರಾನ್ ವೃಷಭಗಳಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಗ್ಲೂಕೋಗಾನ್ ಮೆದುಳಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಈಸ್ಟ್ರೋಜನ್ ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದರಲ್ಲಿ ಸರಿ ಹೊಂದಿಲ್ಲ ಅಂದರೆ ಯಾವ ಒಂದು ಗ್ರಂಥಿ ಹಾರ್ಮೋನ್ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅನ್ನೋದು ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಅಲ್ಲಿ ನೋಡಿದ ತಕ್ಷಣ ನಾವು ಐಡೆಂಟಿಫೈ ಮಾಡ್ಬೋದು, ಯಾಕಂದರೆ ಮೆದುಳು ಒಂದು ಗ್ರಂಥಿ ಅಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮೂರನೇ ಉತ್ತರವನ್ನು ನಾವು ಆಯ್ಕೆ ಮಾಡ್ಕೊಂಡ್ಬಿಡ್ಬೋದು. ಆದರೂ ಸಹ ನಾವು ಎಲ್ಲ ಒಂದು ಅಂಶಗಳ ಬಗ್ಗೆ ತಿಳ್ಕೊಂಡಿರಬೇಕು. ಏನು ಮಾಡ್ತೇವೆ, ಈ ಗ್ಲೂಕೋಗನ್ ಅನ್ನೋಂಥದ್ದು, ಗ್ಲೂಕೋಗನ್ ಅಂತ ಒಂದು ಹಾರ್ಮೋನು ಇದು ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ, ಎಲ್ಲಿ ಉತ್ಪತ್ತಿ ಆಗ್ತದಪ್ಪ ಅಂದರೆ ಗ್ಲೂಕೋಗನ್ ಅಂತ ಒಂದು ಹಾರ್ಮೋನ್ ಲ್ಯಾಂಗರ್ ಹ್ಯಾನ್ಸ್ ಕಿರುದೂಪಿಗಳಲ್ಲಿ ಐಸ್ಟೇಟ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಈ ಒಂದು ಭಾಗದಲ್ಲಿ, ಇದು ಮೆದೋಜೀರಕ ಅಂತ ಏನು ಕರಿತೀವಿಲ್ಲ ಅದರಲ್ಲಿ ಇರ್ತದೆ. ಅಲ್ಲಿ ಇರ್ತಕ್ಕಂತಹ ಒಂದು ಗ್ರಂಥಿ ಈ ಗ್ಲೂಕೋಗನ್ ಹಾರ್ಮೋನನ್ನು ಸ್ರವಿಕೆ ಮಾಡ್ತದೆ. ಯಾವ ಗ್ಲೂಕೋಗನನ್ನು ಸ್ರವಿಕೆ ಮಾಡುವಂತಹ ಗ್ರಂಥಿ ಯಾವುದಪ್ಪ ಅಂದರೆ ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪಗಳು ಅಂತ. ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪಗಳು. ಬಟ್ ಅವ್ರೇನು ಮಾಡಿದ್ದಾರೆ, ಮೆದುಳಿಗೆ ಅದನ್ನು ಹೊಂದಾಣಿಕೆ ಮಾಡೋದ್ರಿಂದ ನಾವು ಆ ಉತ್ತರವನ್ನು ತೆಗಿಬೇಕಾಗಿದೆ. ಇಲ್ಲಿ ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪಗಳು ಏನು ಮಾಡ್ತಾ ಇದ್ದಾವೆ, ಗ್ಲೂಕೋಗಾನ್ ಹಾರ್ಮೋನನ್ನು ಸ್ರವಿಕೆ ಮಾಡ್ತವೆ. ಹಾಗಾದರೆ ಈ ಗ್ಲೂಕೋಗಾನ್ ಹಾರ್ಮೋನ್ ಏನು ಕೆಲಸ ಮಾಡ್ತದೆ, ಗ್ಲೈಕೋಜಿನನ್ನು ಗ್ಲೂಕೋಸಾಗಿ ಕನ್ವರ್ಟ್ ಮಾಡ್ತದೆ. ಏನು ಗ್ಲೈಕೋಜಿನ್ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಹೆಚ್ಚಿನ ಪ್ರಮಾಣದ ಒಂದು ಗ್ಲೂಕೋಸನ್ನು ಗ್ಲೈಕೋಜಿನ್ ರೂಪದಲ್ಲಿ ಪರಿವರ್ತನೆ ಆಗಿ ಸ್ಟೋರ್ ಆಗಿರುತ್ತೆ, ಸಂಗ್ರಹವಾಗಿರುತ್ತೆ. ಆ ಸಂಗ್ರಹ ಆಗಿರ್ತಕ್ಕಂಥ ಗ್ಲೈಕೋಜಿನನ್ನು ಗ್ಲೂಕೋಸಾಗಿ ಮಾಡುವಂಥ ಕೆಲಸ ಯಾರು ಮಾಡ್ತಾಯಿದ್ದಾರೆ, ಗ್ಲೂಕೋಗಾನ್ ಹಾರ್ಮೋನ್. ಈ ಗ್ಲೈಕೋಜಿನ್ ಅಂದರೆ ನಾವು ಉಪವಾಸ ಟೈಮಲ್ಲೆಲ್ಲ ಗ್ಲೈಕೋಜಿನ್ ನಮಗೆ ಸಹಕಾರ ಆಗ್ತಾ ಇರುತ್ತೆ. ನಾವು 1 ದಿವಸ 2 ದಿವಸ 3 ದಿವಸ ಉಪವಾಸ ಇದ್ದರೂ ಸಹ ನಾವು ಆರಾಮಾಗಿ ಜೀವನ ಮಾಡ್ಬೋದಾಗಿದೆ. ಯಾಕಂದರೆ ನಮ್ಮ ದೇಹದಲ್ಲಿ ಆಲ್ರೆಡಿ ಶಕ್ತಿ ಗ್ಲೈಕೋಜಿನ್ ರೂಪದಲ್ಲಿ ಇರ್ತದೆ. ಆ ಗ್ಲೈಕೋಜಿನ್ ಹೋಗಿ ಗ್ಲೂಕೋಸ್ ಆಗಿ ನಮಗೆ ಬೇಕಾದಂಥ ಒಂದು ಶಕ್ತಿಯನ್ನು ಒದಗಿಸುವಂಥ ಕೆಲಸ ಮಾಡ್ತಾ ಇರುತ್ತೆ. ಈ ಗ್ಲೈಕೋಜಿನ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಯಾವ ಹಾರ್ಮೋನ್ ಬೇಕಾಗಿದೆ, ಗ್ಲೂಕೋಗಾನ್. ಈ ಗ್ಲೂಕೋಗಾನ್ ಯಾರು ಉತ್ಪತ್ತಿ ಮಾಡ್ತಾ ಇದ್ದಾರೆ, ಲ್ಯಾಂಗರ್ ಹ್ಯಾನ್ಸ್ ಕಿರುದ್ವೀಪ. ನೋಡ್ರಿ, ಒಂದಕ್ಕೊಂದು ಕನೆಕ್ಷನ್ ಈ ರೀತಿ ಇರ್ತವೆ. ಇದೇ ರೀತಿ ನಾವು ಪ್ರತಿಯೊಂದು ಗ್ರಂಥಿ ಆಗಿರ್ಬೋದು, ಹಾರ್ಮೋನ್ ಆಗಿರ್ಬೋದು, ಅವುಗಳ ಕಾರ್ಯ, ಈ ಎಲ್ಲ 3 ಅಂಶಗಳು ನಾವು ಸರಿಯಾಗಿ ತಿಳ್ಕೊಂಡಿದ್ದೆ ಅಂದರೆ ಎಂಥ ಪ್ರಶ್ನೆ ಬಂದರೂ ಸಹ ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದಾಗಿದೆ. ಇಲ್ಲಿ ನೆಕ್ಸ್ಟು ಇಲ್ಲೊಂದು ಪ್ರಶ್ನೆ ಇದೆ, ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಮಾನ ಯಾವುದು? ನಮಗೆ ಶಕ್ತಿ ಅಂದ ತಕ್ಷಣ ಬಂದುಬಿಡ್ತದೆ ಆನ್ಸರು ಜೌಲ್, ವ್ಯಾಟ್, ಕಿಲೋ ವ್ಯಾಟ್ ಅವರ್, ಆರ್ಸ್ ಪವರ್ ಅಂತಿದೆ. ಇಲ್ಲಿ ನಮ್ಗೆ ಶಕ್ತಿ ಅಂದ ತಕ್ಷಣ ನಮ್ಗೆ ಬರುವಂಥದ್ದು ಜೌಲ್ ಅಂತ ಹಾಕ್ಬಿಡ್ತೀವಿ. ಅದು ಆ್ಯಕ್ಚುಲಿ ವಿದ್ಯುತ್ ಶಕ್ತಿಯ ಏಕಮಾನ ಯಾವುದು ಅಥವಾ ಎಸೆಮಾನ ಯಾವುದು ಅಂದರೆ ಜೌಲ್. ಓಕೆ, ಅದಕ್ಕೆ ಇನ್ನೊಂದು ವರ್ಡ್ ಸೇರಿಸಿದಾರೆ ಅಲ್ಲಿ, ವ್ಯಾವಹಾರಿಕ ಮಾನ. ವ್ಯಾವಹಾರಿಕ ಮಾನ ಅಂದರೆ ನಮ್ಮ ಮನೆಗಳೆಲ್ಲ ಮೀಟ್ರ್ ಇರ್ತದೆ ಇಲ್ಲ, ಆ ಮೀಟ್ರ್ಗಳಲ್ಲಿ ವ್ಯಾಟ್ಗಳಲ್ಲಿ ಯಾವುದ್ರಲ್ಲಿ ನಾವು ಇದು ಮಾಡ್ತೀವಿ ಅಂದರೆ ಕಿಲೋ ವ್ಯಾಟ್ ಅವರ್ ಅನ್ನುವಂಥ ಅದು ನಾವು ವ್ಯಾವಹಾರಿಕವಾಗಿ ಬಳಸುವಂತಹ ವಿದ್ಯುತ್ ಶಕ್ತಿಯ ಮಾನ ಆಗಿದೆ. ಏನು ವಿದ್ಯುತ್ ಶಕ್ತಿ ಅಂದ್ರೇನು ಅಂದರೆ ಎಲೆಕ್ಟ್ರಿಸಿಟಿ. ಏನು ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಶಕ್ತಿ ಅಂದರೆ ವಿದ್ಯುದಾವಿಷ್ಟ ಕಣಗಳ ಚಲನೆಯಿಂದ ಪಡೆಯುವ ಶಕ್ತಿಗೆ ಏನಂತ ಕರಿಬೇಕು ನಾವು, ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಅಲ್ಲಿ ನಾವು ಈ ಸ್ಟೈಲಲ್ಲಿ ನಾವು ನೋಡ್ತಾನೆ ಇದ್ದೀವಿ ಯಾವ ರೀತಿ ವಿದ್ಯುದಾವಿಷ್ಟ ಕಣಗಳ ಚಲನೆಯಿಂದ ಶಕ್ತಿ ಪಡ್ಕೋತಾ. ಅಲ್ಲೊಂದು ಸೆಲ್ ಇದೆ, ಅದು ನೆಕ್ಸ್ಟ್ ಬಲ್ಬು ಬೆಳಗುವಂಥದ್ದು. ಆ ವಿದ್ಯುದಾವಿಷ್ಟ ಕಣಗಳ ಚಲನೆಯಿಂದ ವಿದ್ಯುತ್ ಅದು ಬಲ್ಬ್ ಬೆಳಗ್ತಾ ಇದೆಯಲ್ಲ, ಆ ಚಲನೆ ನಾವು ಏನಂತ ಕರಿತೀವಿ, ವಿದ್ಯುತ್ ಶಕ್ತಿ ಅಂತ ಕರಿತೀವಿ. ಈ ವಿದ್ಯುತ್ ಶಕ್ತಿ ಅಥವಾ ಎಲೆಕ್ಟ್ರಿಸಿಟಿ ಇದರ ಎಸೈಮಾನ, ಸಹಜವಾಗಿ ಎಸೈಮಾನ ಯಾವುದಂದರೆ ಶಕ್ತಿ ಎಸೈಮಾನನೇ ಇದರದ್ದು ಎಸೈಮಾನ ಆಗಿರುತ್ತೆ. ಅದು ಯಾವುದಪ್ಪ ಅಂದರೆ ಜೌಲ್. ಇನ್ನು ವಿದ್ಯುತ್ ಶಕ್ತಿ ವ್ಯಾವಹಾರಿಕ ಎಸೈಮಾನ ಅದನ್ನೇಂತ ಕರಿಬೇಕು, ಕಿಲೋ ವ್ಯಾಟ್ ಫಾರ್ ಅವರ್ ಅಂತ ನಾವು ಕರಿತೀವಿ. KWH ಅಂತ, ಕಿಲೋ ವ್ಯಾಟ್ ಫಾರ್ ಅವರ್ ಅಂತ. ಅಂದರೆ 1 ಗಂಟೆಯಲ್ಲಿ ಎಷ್ಟು ಇದಾಗಿದೆ ಅನ್ನೋದನ್ನು ನಾವು ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಎಸೈಮಾನವಾಗಿ ನಾವು ಬಳಸ್ತಾ ಇದ್ದೀವಿ.
ಹಾಗಾದರೆ ಈ ವಿದ್ಯುತ್ ಶಕ್ತಿಯನ್ನು ಅಳೆಯುವಂಥ ಸಾಧನ, ನೀವು ಸ್ಲೈಡಲ್ಲಿ ನೋಡ್ತಾ ಇದ್ದೀರಾ, ಎಲೆಕ್ಟ್ರೋಮೀಟರ್ ಅಂತ ಏನು ಕರಿತೀವಿ ಇಲ್ಲ, ಇದನ್ನು ನಾವು ಸಾಧನವನ್ನು ವಿದ್ಯುತ್ ಶಕ್ತಿಯನ್ನು ಅಳೆಯಲು ಬಳಸುವಂಥ ಒಂದು ಸಾಧನವಾಗಿದೆ. ಇದರ ಜೊತೆಗೆ ವಿದ್ಯುತ್ ಸಾಮರ್ಥ್ಯದ SI ಮಾನ. ವಿದ್ಯುತ್ ಸಾಮರ್ಥ್ಯ ಅಂದರೆ ಎಲೆಕ್ಟ್ರಿಕ್ ಪವರ್ ಅಂತ ಇಂಗ್ಲೀಷ್ ಕರಿತೀವಿ. ಅಂದರೆ ಎಷ್ಟು ಒಂದು ಸಮಯದಲ್ಲಿ ಎಷ್ಟು ಕೆಲಸ ಆಗಿದೆ, ಒಂದು ಏಕಮಾನ ಕಾಲದಲ್ಲಿ ಎಷ್ಟು ಕೆಲಸ ಆಗಿದೆ ಅನ್ನೋದನ್ನು ತೋರಿಸೋದೇ ನಾವೇನಂತ ಕರಿತೀವಿ ನಾವು ವಿದ್ಯುತ್ ಸಾಮರ್ಥ್ಯ. ಅದರದ್ದು SI ಮಾನ ಏನಿದೆ ವ್ಯಾಟ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಇನ್ನೂ ಮುಂದಿನ ಕ್ಲಾಸ್ಗಳೆಲ್ಲ ತಿಳ್ಕೊತ ಹೋಗೋಣ. ಇದರ ಜೊತೆಗೆ ಇಲ್ಲಿ ವಿದ್ಯುತ್ ಶಕ್ತಿ ಆಯಿತು, ಇಲ್ಲಿ ವಿದ್ಯುತ್ ಪ್ರವಾಹ ಇದೆ. ಏನು ವಿದ್ಯುತ್ ಪ್ರವಾಹ ಅಂದರೆ ಒಂದು ಅಲ್ಲಿ Q/T ಅಂತ ಹಾಕಿವಿ, ಕೂಲುಮ್ ಬೈ ಸೆಕೆಂಡ್. ಅಂದರೆ ಒಂದು ಸೆಕೆಂಡ್ನಲ್ಲಿ ಒಂದು ನಿರ್ದಿಷ್ಟ ವಾಹಕ ಬಿಂದುವಿನಲ್ಲಿ ಚಲಿಸುವಂಥ ವಿದ್ಯುದಾವೇಶ ಕಣಗಳಿಗೆ ನಾವೇನಂತ ಕರಿಬೇಕು ವಿದ್ಯುತ್ ಪ್ರವಾಹ ಅಂತ. ಅಲ್ಲಿ ಒಂದು ಸೆಕೆಂಡಲ್ಲಿ ಎಷ್ಟು ವಿದ್ಯುದಾವೇಶ ಕಣಗಳು ಒಂದು ವಾಹಕದ ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಹಾದು ಹೋಗುತ್ತದೆ ನೋಡ್ರಿ, ಅದನ್ನು ಏನಂತ ಕರಿತೀವಿ ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಅದನ್ನು ಐನಿಂದ ಸೂಚನೆ ಮಾಡ್ತಾ ಇರ್ತಾರೆ. ಅಲ್ಲಿ ಕೂಲುಮ್ ಬೈ ಸೆಕೆಂಡ್ ಅಂತಿದೆ, ಅದು ವಿದ್ಯುತ್ ಪ್ರವಾಹ ಅನ್ನೋ ಉತ್ತರವನ್ನು ನೋಡ್ಬೋದಾಗಿದೆ. ಇಲ್ಲಿ ವಿದ್ಯುತ್ ಪ್ರವಾಹದ SI ಮಾನ. SI ಮಾನ ಅಂದರೆ ಆಂಪೇರ್ ಅಂತ ನಾವು ಕರಿತೀವಿ. ಬಿಗ್ ಲೆಟರ್ A ಇರ್ತದೆ ವಿದ್ಯುತ್ ಪ್ರವಾಹದ SI ಮಾನ. ಇನ್ನು ಈ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವಂಥ ಒಂದು ಸಾಧನ. ಈ ವಿದ್ಯುತ್ ಪ್ರವಾಹ, ವಿದ್ಯುತ್ ಶಕ್ತಿ ಬೇರೆ, ವಿದ್ಯುತ್ ಪ್ರವಾಹವನ್ನು ಅಳೆಯುವಂಥ ಒಂದು ಸಾಧನಕ್ಕೆ ನಾವೇನಂತ ಕರಿತೀವಿ ನಾವು ಅಮ್ಮೀಟರ್. ನಾವು ಚಿತ್ರದಲ್ಲಿ ನೋಡ್ತಾ ಇದ್ವಿ, ಇದನ್ನೆಲ್ಲ ನಾವು ನೋಡಿರ್ತೀವಿ ಅಮ್ಮೀಟರ್ ಇವೆಲ್ಲ. ಇನ್ನು ವಿದ್ಯುತ್ ಪ್ರವಾಹದ SI ಮಾನ ಯಾವುದು ಅಂತ ಇಲ್ಲಿ ಕ್ವಶನ್ ಕೇಳಿರ್ತಕ್ಕಂಥದ್ದು PSI ಎಕ್ಸಾಮಲ್ಲಿ. ವಿದ್ಯುತ್ ಪ್ರವಾಹದ SI ಮಾನ ಯಾವುದು? ಉತ್ತರಗಳಿದ್ದಾವೆ ಕೂಲುಮ್, ಆಂಪೇರ್, ಜೌಲ್, ವೋಲ್ಟ್. ಈಗಾಗಲೇ ನಾವು ಡಿಸ್ಕಸ್ ಮಾಡಿದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಗಲೇ ನಮ್ಗೆ ಆಟೋಮೆಟಿಕ್ಕಾಗಿ ಉತ್ತರ ಬರ್ತದೆ. ಅದಕ್ಕೆ ಸರಿಯಾದ ಉತ್ತರ ಆಂಪೇರ್. ಅದು ಸರಿಯಾದ ಉತ್ತರ ಯಾವುದಿದೆ ಅಂದರೆ ಆಂಪೇರ್. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ, PDO 2024 ರೀಸೆಂಟ್ ಆಗಿರ್ತಕ್ಕಂಥ ಒಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ರಾಡಾರ್ ಕೆಲಸ ಮಾಡುವ ತತ್ವವಿದು. ರಾಡಾರ್ ಯಾವ ಒಂದು ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತದೆ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಉತ್ತರಗಳಿದ್ದಾವೆ, ರಾಮನ್ ಪರಿಣಾಮ, ಕಾಂತೀಯ ಇಂಡಕ್ಷನ್ ಪರಿಣಾಮ, ಡಾಪ್ಲರ್ ಪರಿಣಾಮ ಮತ್ತು ಕೂಲುಮ್ ಪರಿಣಾಮ ಅಂತ. ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಾಪ್ಲರ್ ಪರಿಣಾಮ. ಈ ರಾಮನ್ ಪರಿಣಾಮ ಅಂದರೆ ನಮಗೆಲ್ಲ ಗೊತ್ತಿದೆ, ಇದು ಬೆಳಕಿನ ಚದುರುವಿಕೆ ಬಗ್ಗೆ ಇರ್ತಕ್ಕಂಥದ್ದು. ಇನ್ನು ಡಾಪ್ಲರ್ ಪರಿಣಾಮದ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಳೋಣ. ಏನು ರಾಡಾರ್ ಅಂದರೆ ಏನು? ರಾಡಾರ್ ಅಂದರೆ ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ಅದರ ಎಕ್ಸ್ಪ್ಯಾನ್ಷನ್ ಏನಿದೆಯಪ್ಪ ಅಂದರೆ ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ. ಇದು ಸಹ ಅನೇಕ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ರಾಡಾರ್ನ ವಿಸ್ತೃತ ರೂಪ. ಇದು ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್ ಅಂತ. ಇದು ಯಾವ ಒಂದು ತರಂಗಗಳಿಂದ ಆಗಿದೆಯಪ್ಪ ಅಂದರೆ ಇದನ್ನು ರೇಡಿಯೋ ತರಂಗಗಳಿಂದ ಮಾಡಿರ್ತಕ್ಕಂಥದ್ದು. ಇದರದ್ದು ಉಪಯೋಗ ಏನಿದೆಯಪ್ಪ ಅಂದರೆ ವಾಹನಗಳ ವೇಗ ಎಷ್ಟು ದೂರದಲ್ಲಿದೆ, ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ, ಮತ್ತು ಯಾವ ದಿಕ್ಕಿನಲ್ಲಿ ವಾಹನ ಚಲಿಸ್ತಾ ಇದೆ ಅನ್ನೋದರ ಅಂಶಗಳನ್ನು ನಾವು ಯಾವುದ್ರ ಮುಖಾಂತರ ತಿಳ್ಕೊಬೋದಾಗಿದೆ, ರಾಡಾರ್ ಮುಖಾಂತರ ತಿಳ್ಕೊಬಹುದಾಗಿದೆ. ಈ ರಾಡಾರನ್ನು ಯಾವ ಒಂದು ತರಂಗಗಳ ಒಂದು ಇದರ ಮೇಲೆ ಕೆಲಸ ಮಾಡ್ತಾ ಇತ್ತಪ್ಪ ಅಂದರೆ ರೇಡಿಯೋ ತರಂಗಗಳ ಬಳಸ್ಕೊಂಡು ಇದು ಮಾಡ್ತಾ ಇರುತ್ತೆ. ಇಲ್ಲಿ ಡಾಪ್ಲರ್ ಪರಿಣಾಮ ಅಂತಂದರೆ ಇಲ್ಲಿ ನಾವು ಇದೆಲ್ಲ ಕೇಳಿಸ್ತಾ ಇರ್ತೀವಿ. ಈ ಯಾವುದೋ ಒಂದು ವಾಹನ ಅಥವಾ ಸೈಲೆನ್ಸರ್ ಆಗಿರೋ ಆಂಬುಲೆನ್ಸ್ನಾಗಿರ್ತಕ್ಕಂಥದ್ದು, ಆಂಬುಲೆನ್ಸ್ ಸೈರನ್ ನಮ್ಗೆ ಸೌಂಡ್ ಬರ್ತಾ ಇರುತ್ತೆ. ಈ ಸೌಂಡ್ ಬಂದಾಗ ವಾಹನ ನಮ್ಮ ಹತ್ರ ಬಂದಂಗೆ ಏನಾಗ್ತಾ ಇರುತ್ತೆ, ಸೌಂಡ್ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ನಮ್ಮ ಹತ್ರ ಬಂದು ದೂರ ಹೋದಂಗೆ ಏನಾಗ್ತಾ ಇರುತ್ತೆ, ಸೌಂಡು ಕಡಿಮೆ ಆಗ್ತಾ ಇರುತ್ತೆ. ಯಾಕೆ? ಬಟ್ ಅಲ್ಲಿ ಬರ್ತಾ ಇರ್ತಕ್ಕಂಥ ತರಂಗಗಳು ಸೇಮ್ ಇರ್ತವೆ. ಅಂದರೆ ಆ ವಾಹನದಲ್ಲಿ ಬರ್ತಾ ಇರ್ತಕ್ಕಂತಹ ಸೌಂಡ್ ತರಂಗಗಳು ವೇವ್ಸ್ ಇದ್ದಾವಲ್ಲ, ಅವು ಯಾವಾಗಲೂ ನಮ್ಮ ಹತ್ರ ಇದ್ದಾಗಲೂ ಒಂದೇ ಇರ್ತದೆ, ನಮ್ಮಿಂದ ಬರಬೇಕಾದ್ರೂ ಒಂದೇ ಇರ್ತದೆ, ನಮ್ಮಿಂದ ಹೋಗ್ಬೇಕಾದ್ರೂ ಸಹ ವಾಹನ ನಮ್ಮಿಂದ ಹೋಗ್ಬೇಕಾದ್ರೂ ಸಹ ಒಂದೇ ಇದ್ದರೂ ಸಹ ನಮಗೆ ಕೇಳಿಸೋಕೆ ಏನಾಗ್ತಾ ಇರುತ್ತೆ, ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಆ ವ್ಯತ್ಯಾಸವನ್ನು ತಿಳಿಸಿದ್ದು ಯಾವುದಪ್ಪ ಅಂದರೆ ಡಾಪ್ಲರ್ ಪರಿಣಾಮ. ಅಂದರೆ ಹತ್ತಿರ ಬಂದಂಗೆ ನಮಗೆ ಶಬ್ದ ಜಾಸ್ತಿ ಹೋಗ್ತೈತೆ, ದೂರ ಹೋದಂಗೆ ನಮಗೆ ಶಬ್ದ ಕಡಿಮೆ ಆಗ್ತಾ ಇರುತ್ತೆ. ಯಾಕಂದರೆ ಅದರ ಒಂದು ತೀವ್ರತೆ ಕಡಿಮೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಒಂದು ಪರಿಣಾಮವನ್ನು ಏನು ಕರಿತೀವಿ ನಾವು ಡಾಪ್ಲರ್ ಪರಿಣಾಮ ಅಂತ ಕರಿತೀವಿ. ಇದೇ ತತ್ವದ ಮೇಲೆ ನಮಗೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಂದು ಯಾವುದಪ್ಪ ಅಂದರೆ ರಾಡಾರ್. ಇದಿಷ್ಟು ನಾವು ರಾಡಾರ್ ಬಗ್ಗೆ. ಇನ್ನು ನೆಕ್ಸ್ಟು ಆಮ್ಲ ಮಳೆ ಅಂತಿದೆ. ಆಮ್ಲ ಮಳೆ ಕಾರಣವಾದ ಅನಿಲಗಳು ಯಾವುವು? ಆಮ್ಲ ಮಳೆ ಇದೇನಿದು ಮಳೆಗಳಲ್ಲಿ ಆಮ್ಲ ಮಳೆ ಅಂತಂದರೆ ಈಗೆಲ್ಲ ನಮ್ಮ ಪರಿಸರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು KS ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಆಮ್ಲ ಮಳೆಗೆ ಕಾರಣವಾದಂಥ ಅನಿಲಗಳು ಅಲ್ಲಿ ಕೊಟ್ಟಿದ್ದಾರೆ, ಸಲ್ಫರ್ ಡೈಆಕ್ಸೈಡ್, ಇನ್ನೊಂದು ನೈಟ್ರೋಜನ್ ಆಕ್ಸೈಡ್, ಮತ್ತೊಂದು ನೈಟ್ರೋಜನ್ ಮತ್ತು ಹೈಡ್ರೋಜನ್, ನೈಟ್ರಿಕ್ ಆಮ್ಲ, ಇನ್ನೊಂದು ಆಕ್ಸಿಜನ್ ಕೊಟ್ಟಿದ್ದಾರೆ. ಈ ಆಮ್ಲ ಮಳೆ ಕಾರಣವಾಗುವಂತಹ ಒಂದು ಅನಿಲಗಳಂದರೆ ಯಾವುದು? ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್. ಏನಪ್ಪ ಆಮ್ಲ ಮಳೆ ಅಂದರೆ ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು
ಏನು ಮಾಡ್ತಾವಪ್ಪ ಅಂದರೆ ನಾವು ಈ ಸುಡುವಂಥ ಟೈರ್ಗಳನ್ನ ಸುಡುವುದರಿಂದ ಅಥವಾ ಬೇರೆ ಬೇರೆ ವಾಯು ಮಾಲಿನ್ಯಕಾರಕಗಳಿಂದ ಅವೇನು ಮಾಡ್ತವೆ, ವಾತಾವರಣ ಸೇರ್ಕೊಂಡ್ಬಿಡ್ತವೆ. ಯಾರೋ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು. ಇವು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ವಾತಾವರಣದಲ್ಲಿದ್ದಾಗ ಅವು ಮಳೆ ಬಂದಾಗ ಏನಾಗ್ತವಪ್ಪ ಅಂದರೆ ಆಮ್ಲಗಳನ್ನು ಉಂಟು ಮಾಡ್ತವೆ. ಸಲ್ಫರ್ ಡೈಆಕ್ಸೈಡ್ ಹೋಗಿ ಸಲ್ಫ್ಯೂರಿಕ್ ಆಮ್ಲ ಆಗ್ತದೆ, ನೈಟ್ರೋಜನ್ ಆಕ್ಸೈಡು ನೀರಿನ ಜೊತೆ ಸೇರಿಬಿಟ್ಟು ಏನಾಗ್ತದೆ ನೈಟ್ರಿಕ್ ಆಮ್ಲ ಆಗ್ತದೆ. ನೈಟ್ರಿಕ್ ಆಮ್ಲ ಮತ್ತು ಸಲ್ಫ್ಯೂರಿಕ್ ಆಮ್ಲ ಅವು ಆಮ್ಲಗಳು ಆದಾಗ ಅವು ಮಳೆ ಬಂದಾಗ ಮಳೆ ರೂಪದಲ್ಲಿ ಅದು ಭೂಮಿಯನ್ನು ಸೇರ್ಕೋತದೆ. ಇದನ್ನು ಏನಂತ ಕರಿತೀವಿ, ಆಮ್ಲ ಮಳೆ ಅಂತ ಕರಿತೀವಿ. ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ವಾತಾವರಣದಲ್ಲಿ ಉಳ್ಕೊಂಡಾಗ ಮಳೆ ಬಂದಾಗ ಅವು ಮಳೆ ಜೊತೆ ರಾಸಾಯನಿಕವಾಗಿ ಪಾಲ್ಗೊಂಡ್ಬಿಟ್ಟು ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳಾಗಿ ಭೂಮಿಯನ್ನು ಬರ್ತವೆ. ಆ ಭೂಮಿಯನ್ನು ಬಂದಾಗ ನಮಗೆ ಅನೇಕ ತೊಂದರೆಗಳು ಕೊಡ್ತಾ ಇರ್ತವೆ, ಅನೇಕ ತೊಂದರೆಗಳು ಉಂಟಾಗ್ತಾ ಇರ್ತವೆ. ಆಮ್ಲ ಅಂದರೆ ನಮಗೆಲ್ಲ ಗೊತ್ತೇ ಇದೆ, ಆ್ಯಸಿಡ್. ನಾವು ಚಿರಪರಿಚಿತ ಅಂದರೆ ಆ್ಯಸಿಡ್ ದಾಳಿಗಳು ಇವೆಲ್ಲ ನೋಡ್ತಾ ಇರ್ತೀವಿ. ಆ್ಯಸಿಡ್ ಅಂದರೆ ನಮ್ಮ ಮೈಯನ್ನು ಸುಡ್ತದೆ, ಆ್ಯಸಿಡ್ ನಮ್ಮ ಮೈ ಮೇಲೆ ಹಾಕೊಂಡ್ಬಿಟ್ಟು ಅಂದರೆ ಸುಟ್ಟೋಗ್ಬಿಡ್ತದೆ. ಅಂತಹ ಒಂದು ಡೇಂಜರಸ್ ಆಗಿರ್ತಕ್ಕಂಥ ಒಂದು ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳು ಅವು ಏನಾಗ್ತವೆ, ಭೂಮಿಗೆ ಬಿದ್ದು ಅಲ್ಲಿ ಅನೇಕ ನಮ್ಮ ಜೀವ ಸಂಕುಲದ ಮೇಲೆ ಪ್ರಭಾವವನ್ನು ಬೀರ್ತವೆ. ಜೊತೆಗೆ ನಮ್ಮ ಅತ್ಯದ್ಭುತ ಸುಂದರವಾದ ಕಟ್ಟಡಗಳಂಥ ತಾಜ್ ಮಹಲ್ ಈ ರೀತಿ ಹಳೆಯ ಕಾಲದಲ್ಲಿರ್ತಕ್ಕಂತಹ ಎಲ್ಲ ವಾಸ್ತುಶಿಲ್ಪವನ್ನೆಲ್ಲ ಹಾಳು ಮಾಡುವಂಥ ಒಂದು ಕೆಲಸ ಯಾವುದರಿಂದ ಆಗ್ತಾಯಿದೆ, ಆಮ್ಲ ಮಳೆ. ಅವು ವಿರೂಪಗೊಳ್ತವೆ. ಈ ಆಮ್ಲ ಮಳೆ ಹೋಗಿ ಅಂತಹ ಒಂದು ಕಟ್ಟಡಗಳ ಮೇಲೆ ಬಿದ್ದಾಗ ಅವು ವಿರೂಪಗೊಳ್ತವೆ. ಜೊತೆಗೆ ಇಲ್ಲೇನಾಗ್ತವಪ್ಪ ಅಂದರೆ ಆಮ್ಲ ಮಳೆಗಳಿಂದಾಗಿ ಅನೇಕ ಸಮಸ್ಯೆಗಳು ಈ ಫ್ಲೋ ಆಗಿಬರ್ತದೆ. ಈ ಬಿದ್ದಂಥ ಮಳೆ ಏನಾಗ್ತದೆ, ನೀರಿನ ಆಕಾರಗಳು ಬಂದಿಸಿದೆ. ಅಂದರೆ ಕೆರೆ, ನದಿ ಇಂಥ ಕಡೆ ಆಮ್ಲ ಪ್ರಮಾಣ ಹೆಚ್ಚಾಗಿ ಆಮ್ಲ ನೀರು ಅವು ಸೇರಿದಾಗ ಅಲ್ಲಿ ನೆಲೆಸಿರ್ತಕ್ಕಂಥ ಜಲಚರಗಳು ಸಹ ಸಾವಿಗೀಡಾಗ್ತವೆ. ಮತ್ತು ಭೂಮಿ ಏನಾಗ್ತವಪ್ಪ ಅಂದರೆ ಬೆಳೆಯಲಿಕ್ಕೆ ಫಲವತ್ತತೆಯನ್ನು ಕಳ್ಕೊಂಡ್ಬಿಡ್ತವೆ. ಆಮ್ಲ ಪ್ರಮಾಣ ಹೆಚ್ಚಾದಾಗ ಭೂಮಿ ಬೆಳೆಯಲಿಕ್ಕೆ ಕಷ್ಟ ಆಗ್ತದೆ. ಇವೆಲ್ಲ ಸಮಸ್ಯೆಗಳನ್ನ ಯಾರು ಕೊಡ್ತಾ ಇದ್ದಾರಪ್ಪ ಅಂದರೆ ನಮಗೆ ಆಮ್ಲ ಮಳೆ ಕೊಡ್ತಾ ಇದೆ. ಇದನ್ನು ನಾವು ಅವಾಯ್ಡ್ ಮಾಡಬೇಕು. ಪರಿಸರವನ್ನು ಉಳಿಸ್ಕೊಂಡಾಗ ಮಾತ್ರ ನಾವು ಈ ಭೂಮಿ ಮೇಲೆ ಜೀವಂತವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಈ ಚಿತ್ರದಲ್ಲಿ ನಾವು ನೋಡಬಹುದಾಗಿದೆ. ಅಲ್ಲಿ ನೋಡ್ರಲ್ಲಿ ನಾವು ಫ್ಯಾಕ್ಟ್ರಿಗಳಿಂದ ಬರುವಂಥ ಹೊಗೆಗಳಿಂದ ಆಗಿರ್ಬೋದು, ಅದರಿಂದ ಯಾವ ರೀತಿ ನಮಗೆ ಈ ಆಮ್ಲ ಮೇಲೆ ಉಂಟು ಮಾಡುವಂಥ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಟೈರ್ಗಳನ್ನು ಸುರಿಸೋದ್ರಿಂದ ಹೋಗಿ ವಾತಾವರಣದಲ್ಲಿ ಸೇರ್ಕೊಂಡ್ಬಿಟ್ಟು ಅವು ಮತ್ತೆ ಮಳೆ ಬಿದ್ದಾಗ ಆಮ್ಲಗಳಾಗಿ ಭೂಮಿಯನ್ನು ಸೇರಿ ಅವು ನೀರಿನ ಆಕಾರಗಳು ಸೇರ್ಕೊಂಡಾಗ ಏನೆಲ್ಲ ತೊಂದರೆ ಕೊಡ್ತಾ ಅಂತ ನಾವು ಆ ಡಯಾಗ್ರಾಮಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇದಿಷ್ಟು ನಾವು ಈ ತರಗತಿಯಲ್ಲಿ ಈ ಹಿಂದೆ PSI ಎಕ್ಸಾಮ್ ಆಗಿರ್ಬೋದು, KS ಎಕ್ಸಾಮ್ ಆಗಿರ್ಬೋದು, FDA ಈ ರೀತಿ ವಿಭಿನ್ನ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ವಿವಿಧ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಮುಂದಿನ ತರಗತಿಗಳಲ್ಲಿ ಇಂಥದೇ ಒಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮ್ಮೆದುರಿಗೆ ನಾನು ಚರ್ಚೆ ಮಾಡಲಿಕ್ಕಿದ್ದೇನೆ. ಇಲ್ಲಿ ತನಕ ನನ್ನ ಈ ಕ್ಲಾಸನ್ನು ವೀಕ್ಷಣೆ ಮಾಡಿದ ತಮ್ಮೆಲ್ಲರನ್ನು ವಂದಿಸುತ್ತಾ ಈ ಕ್ಲಾಸನ್ನು ಮುಕ್ತಾಯ ಮಾಡುತ್ತೇನೆ.